ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ಇವತ್ತಿನ ಈ ಸಂಚಿಕೆಯಲ್ಲಿ ಕಂಪ್ಲೀಟ್ ಇನ್ಫಾರ್ಮೇಷನ್ ಅಬೌಟ್ ಮೈಕ್ರೋಸಾಫ್ಟ್ ಎಕ್ಸೆಲ್ ಫಾರ್ ಸ್ಕೂಲ್ಸ್, ಕಾಲೇಜಸ್ ಅಂಡ್ ಟೀಚರ್ಸ್ ಆರ್ ಲೆಕ್ಚರರ್ಸ್. ಅಂದರೆ ಒಂದು ಮೈಕ್ರೋಸಾಫ್ಟ್ ಎಕ್ಸೆಲ್ನ ಯಾವ ರೀತಿ ಸ್ಕೂಲಲ್ಲಿ ಯೂಸ್ ಮಾಡ್ಬೋದು, ಕಾಲೇಜಸಲ್ಲಿ ಯೂಸ್ ಮಾಡ್ಬೋದು, ಮತ್ತು ಟೀಚರ್ಸ್ ಈ ಪರ್ಟಿಕ್ಯುಲರ್ ಮೈಕ್ರೋಸಾಫ್ಟ್ ಎಕ್ಸೆಲ್ ಅಪ್ಲಿಕೇಶನ್ನ ಯೂಸ್ ಮಾಡಿಕೊಂಡು ಅವರ ಡೇ ಟು ಡೇ ಜಾಬ್ನ ಈಸಿಯಾಗಿ ಕಂಪ್ಲೀಟ್ ಮಾಡೋದು ಅಂತ ನೋಡೋಣ. ಬನ್ನಿ ಫ್ರೆಂಡ್ಸ್, ಈ ವಿಡಿಯೋ ಶುರು ಮಾಡೋಣ. ಸೊ ಇವತ್ತಿನ ಈ ಸಂಚಿಕೆಯಲ್ಲಿ ನಾವು ಏನೇನು ನೋಡ್ತೀವಿ ಅಥವಾ ತಿಳ್ಕೊತೀವಿ ಅಂತ ನೋಡೋದಾದ್ರೆ, ಸ್ಟೂಡೆಂಟ್ ಮಾಸ್ಟರ್ ಡೇಟಾ ಶೀಟ್ನ ಹೇಗೆ ಕ್ರಿಯೇಟ್ ಮಾಡೋದು ಅಂತ ನೋಡೋಣ. ಫೀಸ್ ಪೇಯ್ಡ್ ಟ್ರ್ಯಾಕರ್ನ ಹೇಗೆ ಕ್ರಿಯೇಟ್ ಮಾಡೋದು ಮತ್ತೆ ಮೇಂಟೈನ್ ಮಾಡೋದು ಅಂತ ನೋಡೋಣ. ಅಟೆಂಡೆನ್ಸ್ ಟ್ರ್ಯಾಕರ್ನ ಹೇಗೆ ಕ್ರಿಯೇಟ್ ಮಾಡೋದು ಮತ್ತೆ ಮೇಂಟೈನ್ ಮಾಡೋದು ಅಂತ ನೋಡೋಣ. ಮತ್ತೆ ಟೆಸ್ಟ್ ರಿಸಲ್ಟ್ ಟ್ರ್ಯಾಕರ್ ಅಥವಾ ಎಕ್ಸಾಮ್ ರಿಸಲ್ಟ್ ಟ್ರ್ಯಾಕರ್ ನ ಹೇಗೆ ಕ್ರಿಯೇಟ್ ಮಾಡೋದು ಮತ್ತೆ ಮೇಂಟೈನ್ ಮಾಡೋದು ಅಂತ ನೋಡೋಣ. ಸ್ಟೂಡೆಂಟ್ ಮಾಸ್ಟರ್ ಡೇಟಾ ಅಂದ್ರೆ ಕಂಪ್ಲೀಟ್ ಇನ್ಫಾರ್ಮೇಶನ್ ಅಬೌಟ್ ದ ಸ್ಟೂಡೆಂಟ್ಸ್ ನ ಮೇಂಟೈನ್ ಮಾಡೋದು. ಫೀಸ್ ಪೇ ಟ್ರ್ಯಾಕರ್ ಅಂದ್ರೆ ನೀವು ಅಮೌಂಟ್ನ ನೀವು ಸ್ಕೂಲ್ನ ಮೇಂಟೈನ್ ಮಾಡ್ತಿದ್ರೆ, ಟ್ಯೂಷನ್ಸ್ನ ಮೇಂಟೈನ್ ಮಾಡ್ತಿದ್ರೆ, ನಿಮಗೆ ಸ್ಟೂಡೆಂಟ್ಸ್ ಅಥವಾ ಪೇರೆಂಟ್ಸ್ ಫೀಸ್ನ ಪೇ ಮಾಡ್ತಾರಲ್ಲ, ಅದರ ಇನ್ಫಾರ್ಮೇಷನ್ನ ಹೇಗೆ ಟ್ರ್ಯಾಕ್ ಮಾಡೋದು ಅಥವಾ ಮೇಂಟೈನ್ ಮಾಡೋದು ಅಂತ ನೋಡೋಣ. ಅಟೆಂಡೆನ್ಸ್ ಟ್ರ್ಯಾಕರ್ ಅಂದರೆ ನೀವು ಲೆಕ್ಚರರ್ ಆಗಿರ್ಬೋದು, ಟೀಚರ್ ಆಗಿರ್ಬೋದು, ನಿಮ್ಮ ಸ್ಟೂಡೆಂಟ್ಸ್ದು ಡೇ ಟು ಡೇ ಅಟೆಂಡೆನ್ಸ್ ನಾರ್ಮಲ್ ಆಗಿ ನಾವೇನು ಮಾಡ್ತೀವಿ, ಬುಕ್ನ ಯೂಸ್ ಮಾಡ್ತೀವಲ್ವಾ, ಅದ್ರ ಬದಲು ಈಗ ಅಟೆಂಡೆನ್ಸ್ನ ಹೇಗೆ ಟ್ರ್ಯಾಕ್ ಮಾಡೋದು ಅಂತ ನೋಡೋಣ. ಟೆಸ್ಟ್ ರಿಸಲ್ಟ್ ಟ್ರ್ಯಾಕರ್ ಮತ್ತೆ ನಿಮ್ಮ ಸ್ಟೂಡೆಂಟ್ಸ್ ಅವರ ಎಕ್ಸಾಮ್ ಅಥವಾ ಟೆಸ್ಟ್ ಅಥವಾ ಇಂಟರ್ನಲ್ ಅಸೆಸ್ಮೆಂಟ್ ಎಕ್ಸಾಮ್ಸ್ ಅಲ್ಲಿ ಏನೇನು ಸ್ಕೋರ್ ಮಾಡಿರ್ತಾರಲ್ಲ ಅದನ್ನ ಹೇಗೆ ಟ್ರ್ಯಾಕ್ ಮಾಡೋದು, ಅದಕ್ಕೆ ಎಕ್ಸೆಲ್ ಅಲ್ಲಿ ಹೇಗೆ ಒಂದು ವರ್ಕ್ಶೀಟ್ನ ಕ್ರಿಯೇಟ್ ಮಾಡೋದು ಅಂತ ನೋಡೋಣ. ಸೊ ಫಸ್ಟ್ ಟಾಪಿಕ್ ಬಂದ್ಬಿಟ್ಟು ಸ್ಟೂಡೆಂಟ್ ಮಾಸ್ಟರ್ ಡೇಟಾ. ವಿದ್ಯಾರ್ಥಿಗಳ ಮಾಸ್ಟರ್ ಡೇಟಾನ ಹೇಗೆ ಕ್ರಿಯೇಟ್ ಮಾಡೋದು ಅಥವಾ ಆ ಶೀಟ್ನ ಹೇಗೆ ಕ್ರಿಯೇಟ್ ಮಾಡೋದು ಅಂತ ನೋಡೋಣ. ನಿಮಗೆಲ್ಲ ಗೊತ್ತಿರೋ ಹಾಗೆ ಈ ಸ್ಟೂಡೆಂಟ್ ಮಾಸ್ಟರ್ ಡೇಟಾದಲ್ಲಿ ನಾವು ಯಾವ್ಯಾವ ಟಾಪಿಕ್ನ ನೋಡ್ತೀವಿ ಅಂತ ನೋಡೋದಾದ್ರೆ, ಓವರ್ ವ್ಯೂ ನೋಡೋಣ, ಆ್ಯಡಿಂಗ್ ನೆಸಸರಿ ಕಾಲಮ್ಸ್ ಸ್ಟೂಡೆಂಟ್ ಮಾಸ್ಟರ್ ಡೇಟಾಗೆ, ಮತ್ತೆ ಕ್ರಿಯೇಟಿಂಗ್ ಆರ್ ಅಪ್ಡೇಟಿಂಗ್ ಸ್ಟೂಡೆಂಟ್ ಇನ್ಫೋ ಹೇಗೆ ಮಾಡೋದು, ಮತ್ತೆ ಫಾರ್ಮ್ಯಾಟಿಂಗ್ ದ ಶೀಟ್, ಲಾಕಿಂಗ್ ಇನ್ಷಿಯಲ್ ಕಾಲಮ್ಸ್ ಹೇಗೆ ಮಾಡೋದು ಅಂತ ನೋಡೋಣ. ಸ್ಟೂಡೆಂಟ್ ಮಾಸ್ಟರ್ ಡೇಟಾ ಅಂತ ನೀವು ನೋಡೋದಾದ್ರೆ, ಯಾವುದೇ ಒಂದು ಮಾಸ್ಟರ್ ಡೇಟಾ ಏನಂದ್ರೆ ಸ್ಟೂಡೆಂಟ್ ಬಗ್ಗೆ ಕಂಪ್ಲೀಟ್ ಇನ್ಫಾರ್ಮೇಶನ್ ಇರುತ್ತೆ. ಫಾರ್ ಎಕ್ಸಾಂಪಲ್ ಸ್ಟೂಡೆಂಟ್ ರಿಜಿಸ್ಟರ್ ನಂಬರ್ ಇರ್ಬೋದು, ಅವ್ರ ಹೆಸರು ಇರ್ಬೋದು, ಅವರ ಮೊಬೈಲ್ ನಂಬರ್ ಇರ್ಬೋದು, ಅವ್ರ ಪೇರೆಂಟ್ಸ್ ಮೊಬೈಲ್ ನಂಬರ್ ಇರ್ಬೋದು, ಮತ್ತೆ ಅವರ ಅಡ್ರೆಸ್ ಇರ್ಬೋದು. ಈ ಎಲ್ಲ ಇನ್ಫಾರ್ಮೇಶನ್ನ ಒಂದು ಎಕ್ಸೆಲ್ ಶೀಟಲ್ಲಿ ಮೇಂಟೈನ್ ಮಾಡೋಣ. ಇದು ಮಾಸ್ಟರ್ ಶೀಟ್. ಇದು ಮಾಸ್ಟರ್ ಡೇಟಾ ಅಂತ ಅಂದ್ರೆ ಜನರಲ್ ಆಗಿ ಇದು ಫ್ರೀಕ್ವೆಂಟ್ ಆಗಿ ಚೇಂಜ್ ಆಗಲ್ಲ, ಕರೆಕ್ಟ್ ಅಲ್ವಾ? ಸೊ ಈ ಪರ್ಟಿಕ್ಯುಲರ್ ಮಾಸ್ಟರ್ ಡೇಟಾನ ಹೇಗೆ ಕ್ರಿಯೇಟ್ ಮಾಡೋದು ಅಂತ ನೋಡೋಣ. ಮಾಸ್ಟರ್ ಡೇಟಾ ಸ್ಟೂಡೆಂಟ್ ಮಾಸ್ಟರ್ ಡೇಟಾ ಶೀಟ್ನ. ಸೊ ಫಸ್ಟ್ ಏನು ಮಾಡಬೇಕು ಅಂದರೆ, ನೀವು ಒಂದು ಎಕ್ಸೆಲ್ನ ಓಪನ್ ಮಾಡಿ. ನೀವು ಎಕ್ಸೆಲ್ನ ಹೇಗೆ ಓಪನ್ ಮಾಡೋದು, ನೀವು ಯಾವುದೇ ಒಂದು ಫೋಲ್ಡರಲ್ಲಿ ಹೋಗಿ ನ್ಯೂಗೆ ಹೋಗಿ ಮೈಕ್ರೋಸಾಫ್ಟ್ ಎಕ್ಸೆಲ್ ಅಂತ ಕ್ರಿಯೇಟ್ ಮಾಡಿ. ಆಪ್ಷನ್ ಚೂಸ್ ಮಾಡಿದ್ರೆ ನೀವು ಎಕ್ಸೆಲ್ನ ಕ್ರಿಯೇಟ್ ಮಾಡ್ಬೋದು. ಡಬಲ್ ಕ್ಲಿಕ್ ಮಾಡಿದ್ರೆ ಎಕ್ಸೆಲ್ ಓಪನ್ ಆಗುತ್ತೆ. ಇಲ್ಲಾಂದರೆ ನೀವು ಈ ಎಕ್ಸೆಲ್ ಅಂತ ಸರ್ಚ್ ಮಾಡಿದ್ರೆ ನಿಮ್ಮ ವಿಂಡೋಸಲ್ಲಿ ಅಥವಾ ಸರ್ಚ್ ಬಾರಲ್ಲಿ ಈ ಆಪ್ಷನ್ ಚೂಸ್ ಮಾಡಿದ್ರು ಕೂಡ ಎಕ್ಸೆಲ್ ಓಪನ್ ಆಗುತ್ತೆ. ನಾನು ಒಂದು ಹೊಸ ಎಕ್ಸೆಲ್ನ ಓಪನ್ ಮಾಡ್ತಾ ಇದ್ದೀನಿ. ಓಕೆ, ಸೊ ಇದರಲ್ಲಿ ಫಸ್ಟ್ ಶೀಟ್ ನಾವು ಏನು ಮಾಡೋಣ ಅಂದರೆ, ಇಲ್ಲಿ ನೋಡಿ ಕೆಳಗಡೆ ಶೀಟ್ ಅಂತ ಇರುತ್ತಲ್ಲ, ಆಸ್ ಆಫ್ ನಾವು ನಮಗೆ ಒಂದೇ ಒಂದು ಶೀಟ್ ಇದೆ. ಫಸ್ಟ್ ಶೀಟ್ ಸ್ಟೂಡೆಂಟ್ ಮಾಸ್ಟರ್ ಡೇಟಾ ಅಂತ ನಾನು ರೀನೇಮ್ ಮಾಡ್ತಿದ್ದೀನಿ. ಈ ಶೀಟ್ ನೇಮ್ನ ರೀನೇಮ್ ಮಾಡೋದಕ್ಕೆ ನೀವೇನು ಯೂಸ್ ಮಾಡಬೇಕು, ಡಬಲ್ ಕ್ಲಿಕ್ ಮಾಡಿದ್ರೆ ಸಾಕು, ಈ ಶೀಟ್ ಮೇಲೆ ಮತ್ತೆ ಚೇಂಜ್ ಮಾಡ್ಬೋದು ನೇಮ್ನ. ಓಕೆನಾ, ಮಾಸ್ಟರ್ ಟ್ರ್ಯಾಕರ್. ಸೊ ಒಬ್ಬ ಸ್ಟೂಡೆಂಟ್ ಅಂತ ತೊಗೊಳೋದಾದ್ರೆ, ನೀವು ಸ್ಕೂಲ್ ಅಥವಾ ಕಾಲೇಜ್ ಆದರೆ ಮೇನ್ ಏನಿರುತ್ತೆ, ರಿಜಿಸ್ಟ್ರೇಷನ್ ನಂಬರ್ ಇರುತ್ತೆ, ಕರೆಕ್ಟ್ ಅಲ್ವಾ? ರಿಜಿಸ್ಟ್ರೇಷನ್ ನಂಬರ್, ಸ್ಟೂಡೆಂಟ್ ನೇಮ್, ಸ್ಟೂಡೆಂಟ್ ಗ್ರೇಡ್, ಸ್ಟೂಡೆಂಟ್ ಮೊಬೈಲ್ ನಂಬರ್, ರಿಜಿಸ್ಟರ್ ನಂಬರ್, ಸ್ಟೂಡೆಂಟ್ ನೇಮ್, ಸ್ಟೂಡೆಂಟ್ ಗ್ರೇಡ್, ಸ್ಟೂಡೆಂಟ್ ಮೊಬೈಲ್ ನಂಬರ್, ಮತ್ತೆ ಪೇರೆಂಟ್ಸ್ ನೇಮ್, ಮೊಬೈಲ್ ಆರ್ ಕಾಂಟ್ಯಾಕ್ಟ್ ನಂಬರ್, ಕರೆಕ್ಟ್ ಅಲ್ವಾ? ಸೊ ಇಷ್ಟು ಇನ್ಫಾರ್ಮೇಶನ್ ಇರುತ್ತೆ. ರಿಜಿಸ್ಟ್ರೇಷನ್ ನಂಬರ್, ಸ್ಟೂಡೆಂಟ್ ಗ್ರೇಡ್ ಆರ್ ಕ್ಲಾಸ್, ಆಮೇಲೆ ಅಡ್ರೆಸ್.
ಸೊ ನಿಮಗೆ ಎಕ್ಸ್ಟ್ರಾ ಫೀಲ್ಡ್ಸ್ ಬೇಕು ಅಂದ್ರೂ ನೀವು ಕೂಡ ಆಡ್ ಮಾಡ್ತಾ ಹೋಗ್ಬೋದು ಎಕ್ಸ್ಟ್ರಾ ಕಾಲಮ್. ಸೊ ಇದೇನಿದೆ ನಮ್ದು ಸ್ಟೂಡೆಂಟದ ಇನ್ಫಾರ್ಮೇಶನ್ ಇದೆ. ಸೊ ನಾವು ಈಗ ಏನು ಮಾಡೋಣ ಅಂದರೆ ಒಂದು 10 ಸ್ಟೂಡೆಂಟ್ಸ್ ಇದ್ದಾರೆ ಅಂತ ತೊಗೊಳ್ಳಿ. REG ರಿಜಿಸ್ಟ್ರೇಷನ್ ನಂಬರು ನಿಮ್ಮದು ಸ್ಟಾರ್ಟ್ ಆಗೋದು ಮೇ ಬಿ ಫಾರ್ ಎಕ್ಸಾಂಪಲ್ REG 001 ಅಂತ ತಿಳ್ಕೊಳ್ಳಿ. REG 001 002 003 ಅಂತ ಇರುತ್ತೆ. ಅದನ್ನ ಮ್ಯಾನ್ಯಲ್ ಆಗಿ ಟೈಪ್ ಮಾಡೋ ಬದಲು ನೀವೇನು ಮಾಡ್ಬೋದು ಅಂದರೆ ಈ ಸೆಲ್ಲಲ್ಲಿ ಕಾರ್ನರಿಗೆ ಬಂದರೆ ನೀವು ಇಲ್ಲಿ ನೋಡ್ಬೋದು ಪ್ಲಸ್ ಸಿಂಬಲ್ ಬರ್ತಿದೆ ಅಲ್ವಾ. ಕಾರ್ನರಿಗೆ ಬಂದರೆ ಚಿಕ್ಕ ಪ್ಲಸ್ ಸಿಂಬಲ್ ಬರ್ತಿದೆ, ಅವಾಗ ಡ್ರ್ಯಾಗ್ ಮಾಡಿದ್ರೆ ಸಾಕು ಆಟೋಮೆಟಿಕ್ ಆಗಿ ಇದು ಫಿಲ್ ಆಗುತ್ತೆ, ಆಟೋ ಪಾಪ್ಯುಲೇಟ್ ಆಗುತ್ತೆ. ಓಕೆ, ಮತ್ತೆ ಬಾರ್ಡರ್ ಹಾಕೋದಕ್ಕೆ ನೀವು ಇಲ್ಲಿ ಬಂದು ಎಲ್ಲ ಸೆಲ್ಸ್ನು ಸೆಲೆಕ್ಟ್ ಮಾಡಿ ಇದನ್ನ ಕ್ಲಿಕ್ ಮಾಡಿದ್ರೆ ಬಾರ್ಡರ್ ಹಾಕುತ್ತೆ. ಸೊ ಆಮೇಲೆ ರಿಜಿಸ್ಟರ್ ನಂಬರ್ ಏನಿದೆಯಲ್ಲ ಇದು ನನಗೆ ಹೈಲೈಟ್ ಆಗಬೇಕು, ಇದು ಕಾಲಮ್ ನೇಮ್ ಅಲ್ವಾ. ಸೆಲೆಕ್ಟ್ ಮಾಡಿ, ಲೆಫ್ಟ್ ಕ್ಲಿಕ್ ಮಾಡಿ ಸೆಲೆಕ್ಟ್ ಮಾಡಿ, ಅದಾದ್ಮೇಲೆ ಏನು ಮಾಡಬೇಕು ನೀವು ಬೋಲ್ಡ್ ಪ್ರೆಸ್ ಮಾಡಿದ್ರೆ ದಪ್ಪ ಕಾಣಿಸುತ್ತೆ ಕಾಲಮ್ ನೇಮ್. ಮತ್ತೆ ಕಾಲಮ್ ನೇಮ್ನ ನೀವು ಒಂದು ಬೇರೆ ಕಲರಲ್ಲಿ ಚೇಂಜ್ ಮಾಡ್ಬೋದು. ಥೀಮ್ ಕಲರ್ ಅಂತ ಹೇಳ್ತಾರೆ, ಈ ಸಿಂಬಲ್ ಇದೆಯಲ್ಲ ಇಲ್ಲಿ ಬಂದು ನೀವು ಸ್ಟೂಡೆಂಟ್ ಕಲರ್ನ ಚೇಂಜ್ ಮಾಡ್ಬೋದು. ಅದೇ ರೀತಿ ರಿಜಿಸ್ಟರ್ ನಂಬರ್ಗೂ ನೀವು ಬೇರೆ ಕಲರ್ ಯಾವುದಾದ್ರೂ ಅಸೈನ್ ಮಾಡ್ಬೋದು. ಓಕೆ, ಸೊ ರಿಜಿಸ್ಟರ್ ನಂಬರನ್ನು ಬೇಕು ಅಂದರೆ ನೀವು ದಪ್ಪಾಗಿ ಮಾಡ್ಬೋದು. ಗೊತ್ತಾಯ್ತಲ್ಲ ಫ್ರೆಂಡ್ಸ್. ಸ್ಟೂಡೆಂಟ್ ನೇಮ್, ಸ್ಟೂಡೆಂಟ್ ಗ್ರೇಡ್, ಸ್ಟೂಡೆಂಟ್ ಮೊಬೈಲ್ ನಂಬರ್, ಪೇರೆಂಟ್ ನೇಮ್, ಮೊಬೈಲ್ ನಂಬರ್, ಕಮ್ಯುನಿಕೇಷನ್ ಅಡ್ರೆಸ್. ಗೊತ್ತಾಯ್ತಲ್ಲ. ಈ ರೀತಿ ನೀವು ಒಂದು ಮಾಸ್ಟರ್ ಟ್ರ್ಯಾಕರ್ನ ಕ್ರಿಯೇಟ್ ಮಾಡಿಕೊಂಡು ಎಂಟೈರ್ ಸ್ಟೂಡೆಂಟ್ಸ್ ನಿಮ್ಮ ಕಾಲೇಜ್ ಅಥವಾ ಸ್ಕೂಲ್ಗೆ ಯಾರ್ಯಾರು ಜಾಯ್ನ್ ಆಗ್ತಿದ್ದಾರೋ ಅವ್ರದ್ದು ಕಂಪ್ಲೀಟ್ ಇನ್ಫಾರ್ಮೇಷನ್ನ ಇಲ್ಲಿ ಎಂಟರ್ ಮಾಡ್ಬೋದು. ಫಾರ್ ಎಕ್ಸಾಂಪಲ್ ವೇಣು, ಸೊ ಈ ರೀತಿ 10 ಸ್ಟೂಡೆಂಟ್ಸ್ನ ಆಡ್ ಮಾಡ್ಬೋದು. ಅವ್ರ ಗ್ರೇಡ್ ಕ್ಲಾಸ್ನು ಕೂಡ ನೀವು ಎಂಟರ್ ಮಾಡ್ಬೋದು. ಸೇಮ್ ಥಿಂಗ್ ಇದನ್ನ ಆಟೋ ಫಿಲ್ ಕೂಡ ಮಾಡ್ಬೋದು. ಅಥವಾ ಫಾರ್ ಎಕ್ಸಾಂಪಲ್ ಇವರೆಲ್ಲ ಒಂದೇ ಗ್ರೇಡಿಗೆ ಬಿಲಾಂಗ್ ಆಗಿರ್ತಾರೆ ಅಂದರೆ ನೋಡಿ, ನಾವು ಗ್ರೇಡ್ 1 ಮಾಡಿ ಡ್ರ್ಯಾಗ್ ಮಾಡಿದಾಗ ಏನಾಯಿತು 1 2 3 4 5 6 7 8 9 10 ಆಯಿತು. ಬಟ್ ಎಲ್ಲದಕ್ಕೂ ಗ್ರೇಡ್ 1 ಬರಬೇಕು ಅಂದರೆ ನೀವು ಇಲ್ಲಿ ನೋಡ್ಬೋದು. ನೀವು ಡ್ರ್ಯಾಗ್ ಮಾಡಾದ್ಮೇಲೆ ಎಲ್ಲೂ ಬೇರೆ ಕಡೆ ಕ್ಲಿಕ್ ಮಾಡಬೇಡಿ, ಈ ಸಿಂಬಲ್ ಇದೆಯಲ್ಲ ಇಲ್ಲಿ ಬಂದು ಕ್ಲಿಕ್ ಮಾಡಿದ್ರೆ ಆಟೋ ಫಿಲ್ ಆಪ್ಷನ್ ಅಲ್ಲಿ ಕಾಪಿ ಸೆಲ್ ಅಂತ ಇದೆ. ಕಾಪಿ ಸೆಲ್ ಮಾಡಿದ್ರೆ ಎಲ್ಲದಕ್ಕೂ ಗ್ರೇಡ್ 1 ಪಾಪ್ಯುಲೇಟ್ ಆಗುತ್ತೆ. ಮೊಬೈಲ್ ನಂಬರನ್ನು ಅಷ್ಟೇ ಸ್ಯಾಂಪಲ್ ಆಗಿ ನಾನು ಹಾಕ್ತಿದ್ದೀನಿ. ಪೇರೆಂಟ್ಸ್ ನೇಮ್ ಇದೆಲ್ಲ ನೀವು ಅಪ್ಡೇಟ್ ಮಾಡ್ಬೋದು. ಗೊತ್ತಾಯ್ತಲ್ಲ ಫ್ರೆಂಡ್ಸ್. ಗೋಯಿಂಗ್ ಬ್ಯಾಕ್ ಟು PPT, ನಾವು ಒಂದು ವಿದ್ಯಾರ್ಥಿಗಳ ಮಾಸ್ಟರ್ ಡೇಟಾ ಅಂದರೆ ಏನು ಅಂತ ನೋಡಿದ್ವಿ. ಮತ್ತೆ ಆ್ಯಡಿಂಗ್ ಎ ನೆಸರಿ ಕಾಲಮ್ಸ್, ರಿಜಿಸ್ಟರ್ ನಂಬರ್, ಸ್ಟೂಡೆಂಟ್ ನೇಮ್, ಸ್ಟೂಡೆಂಟ್ ಕ್ಲಾಸ್, ಮೊಬೈಲ್ ನಂಬರ್, ಪೇರೆಂಟ್ಸ್ ನೇಮ್, ಪೇರೆಂಟ್ಸ್ ಮೊಬೈಲ್ ನಂಬರ್, ಕಮ್ಯುನಿಕೇಷನ್ ಅಡ್ರೆಸ್ನ ಹೇಗೆ ಆ್ಯಡ್ ಮಾಡೋದು ಅಂತ ನೋಡಿದ್ವಿ. ಮತ್ತೆ ಕ್ರಿಯೇಟ್ ಆರ್ ಅಪ್ಡೇಟ್ ಸ್ಟೂಡೆಂಟ್ ಇನ್ಫೋ, ಹೊಸ ಸ್ಟೂಡೆಂಟ್ ಇನ್ಫೋನ ಹೇಗೆ ಆ್ಯಡ್ ಮಾಡೋದು ಅಂತ ನೋಡಿದ್ವಿ. ಪ್ಲಸ್ ಫಾರ್ಮ್ಯಾಟಿಂಗ್ ದ ಶೀಟ್. ಫಾರ್ಮ್ಯಾಟಿಂಗ್ ಅಂದರೆ ನಾವು ಈ ಹೆಡರ್ ಕಾಲಮ್ ನೇಮ್ನ ಬೋಲ್ಡ್ ಮಾಡಿದ್ವಿ, ಮತ್ತೆ ಬ್ಯಾಕ್ಗ್ರೌಂಡ್ ಕಲರ್ನ ಹಾಕಿದ್ವಿ. ಅದೇ ರೀತಿ ರಿಜಿಸ್ಟ್ರೇಷನ್ ನಂಬರ್ಗೂ ಕೂಡ ಬ್ಯಾಕ್ಗ್ರೌಂಡ್ ಕಲರ್ ಹಾಕಿದ್ವಿ. ಓಕೆ, ಸೊ ನೆಕ್ಸ್ಟ್ ನೋಡೋದಾದ್ರೆ ಲಾಕಿಂಗ್ ಇನಿಷಿಯಲ್ ಕಾಲಮ್. ಫಾರ್ ಎಕ್ಸಾಂಪಲ್ ನಮ್ಮ ಹತ್ರ ಮೇ ಬಿ 25 ಸ್ಟೂಡೆಂಟ್ಸ್ ಇದ್ದಾರೆ. ಓಕೆನಾ. ಸೊ ಫಾರ್ಮ್ಯಾಟಿಂಗ್ ಅಲ್ಲಿ ನೋಡಿ, ನಾನು ಎಲ್ಲ ಸೆಲೆಕ್ಟ್ ಮಾಡ್ತಾ ಇದ್ದೀನಿ. ಫಸ್ಟ್ ಸೆಲ್ಲಿಂದ ಹಿಡಿದು ನಾನು ಮೌಸ್ನ ಡ್ರ್ಯಾಗ್ ಮಾಡ್ತಾ ಇದ್ದೀನಿ. ಇಷ್ಟನ್ನ ಸೆಲೆಕ್ಟ್ ಮಾಡಿ ನಾನು ಇಲ್ಲಿ ಏನು ಮಾಡ್ತಾ ಇದ್ದೀನಿ, ಬಾರ್ಡರ್ಸ್ ಹಾಕ್ತಾ ಇದ್ದೀನಿ, ಆಲ್ ಬಾರ್ಡರ್ಸ್. ಓಕೆ, ಸೊ ಇವಾಗ ಫಾರ್ ಎಕ್ಸಾಂಪಲ್ ನಾನು ಕೆಳಗಡೆ ಹೋದ್ರೆ ಈ ಪರ್ಟಿಕ್ಯುಲರ್ ಕಾಲಮ್ ಬಿ ಯಾವುದಕ್ಕೆ ಕರೆಸ್ಪಾಂಡಿಂಗ್ ಇದೆ ಅಂತ ಗೊತ್ತಿಲ್ಲ. ಸ್ಟೂಡೆಂಟ್ ನೇಮ್ ಇದೆ, ಬಟ್ ಸ್ಕಾಲ್ ಮಾಡ್ದಂಗೆ ಇದನ್ನು ಮೂವ್ ಆಗ್ತಿದೆ. ಬಟ್ ನಾನು ಸ್ಕಾಲ್ ಮಾಡಿದ್ರೆ ಏನು ಮಾಡಬೇಕು ಅಂದರೆ ಈಗ ಬೇಕಾಗಿರೋ ಆಪ್ಷನ್ ಈ ಫಸ್ಟ್ ರೋ ಹಿಂಗೇನೆ ಇರಬೇಕು, ಬರೀ ಕೆಳಗಡೆ ಇರೋ ಕಂಟೆಂಟ್ ಮಾತ್ರ ಮೂವ್ ಆಗಬೇಕು. ನಾನು ಪೇಜಲ್ಲಿ ಇನ್ನೇ ಕೆಳಗಡೆ ಹೋದ್ರೂ ಬಿ ಕಾಲಮ್ ಕೆಳಗಡೆ ನನಗೆ ಸ್ಟೂಡೆಂಟ್ ನೇಮ್, ಸಿ ಕಾಲಮ್ ಕೆಳಗಡೆ ನನಗೆ ಸ್ಟೂಡೆಂಟ್ ಗ್ರೇಡ್ ಆರ್ ಕ್ಲಾಸ್ ಅಂತ ಬರಬೇಕು. ಅದನ್ನ ಯಾವ ರೀತಿ ಮಾಡೋದು ಅಂತ ನೋಡೋಣ. ನೀವು ಕರ್ಸರ್ನ ಈ ವೇಣು ಅಂತ ಸೆಲ್ ಇದೆಯಲ್ಲ, ಬಿ ಟು ಅಂತ ಸೆಲ್ ಇದೆಯಲ್ಲ, ಇಲ್ಲಿ ಕ್ಲಿಕ್ ಮಾಡಿ ವ್ಯೂಗ್ ಆಪ್ಷನ್ಗೆ ಹೋಗಿ ಇಲ್ಲಿ ನೋಡಿ, ಇಲ್ಲಿ ಫ್ರೀ ಸ್ಪೇನ್ ಅಂತ ಇದೆ. ಈ ಕಾಲಮ್ನ ಸೆಲೆಕ್ಟ್ ಮಾಡಿ ಫ್ರೀ ಸ್ಪೇನಿಗೆ ಹೋಗಿ ಇಲ್ಲಿ ನೋಡಿ, ನೀವು ಫ್ರೀ ಸ್ಪೇನ್ ಅಂತ ಆಪ್ಷನ್ ಇದೆ, ಇಲ್ಲ ಫ್ರೀ ಟಾಪ್ ಅಂತ ಇದೆ. ಟಾಪ್ ರೋ ಫ್ರೀಸ್ ಮಾಡಿದ್ರೆ ನೋಡಿ, ನಾನು ಕರ್ಸರ್ನ ಮೂವ್ ಮಾಡಿ ನಾನು ಎಷ್ಟೇ ಕೆಳಗಡೆ ಹೋದ್ರೂ ಈ ಫಸ್ಟ್ ರೋ ಏನಿದೆ ಇದು ಚೇಂಜ್ ಆಗ್ತಾ ಇಲ್ಲ, ಅದು ಅಲ್ಲೇನೇ ಇದೆ, ಇದು ಲಾಕ್ ಆಗಿದೆ. ಗೊತ್ತಾಯ್ತಲ್ಲ. ಅದೇ ರೀತಿ ನಾನು ಈ ಕಡೆ ಎಷ್ಟೇ ಮೂವ್ ಆದ್ರೂ ಕೂಡ
ನನಗೆ ಫಸ್ಟ್ ಕಾಲಮಲ್ಲಿ ಸ್ಟೂಡೆಂಟ್ ರಿಜಿಸ್ಟ್ರೇಷನ್ ನಂಬರ್ ಕಾಣಿಸ್ಬೇಕು ಅಥವಾ ಸ್ಟೂಡೆಂಟ್ ರಿಜಿಸ್ಟ್ರೇಷನ್ ನಂಬರ್ ಫಾಲೋಡ್ ಬೈ ನೇಮ್ ಕಾಣಿಸ್ಬೇಕು. ಅದನ್ನ ಯಾವ ರೀತಿ ಅಂದರೆ, ನಾನು ಎಷ್ಟೇ ಮೂವ್ ಆದ್ರೂ ಸ್ಟೂಡೆಂಟ್ ನೇಮ್ ಮತ್ತೆ ರಿಜಿಸ್ಟ್ರೇಷನ್ ನಂಬರು ಫಸ್ಟ್ ಟೂ ಕಾಲಮಲ್ಲಿ ಕಾಣಿಸ್ತಾನೆ ಇರಬೇಕು. ಜೊತೆಗೆ ನನಗೆ ಮೇಲ್ಗಡೆ ಟಾಪ್ ರೋ ಕೂಡ ಲಾಕ್ ಹಾಕಬೇಕು. ಅದಕ್ಕೆ ಏನು ಮಾಡಬೇಕು ಅಂತ ಅಂದರೆ, ನೀವು ಇಲ್ಲಿ ನೋಡ್ಬೋದು ಇಷ್ಟು ಸಪ್ರೇಟ್ ಇದೆ ಅಲ್ವಾ. ಸೊ ಮೇ ಬಿ ನಾನು ಇದನ್ನ ಬೇರೆ ಕಲರ್ ಹಾಕ್ತಿದ್ದೀನಿ ಜಸ್ಟ್ ತೋರಿಸೋದಕ್ಕೆ. ಇಲ್ಲಿಂದ ಇಷ್ಟನ್ನು ಲಾಕ್ ಆಗಿರ್ಬೇಕು ಮತ್ತೆ ಇಷ್ಟನ್ನು ಲಾಕ್ ಆಗಿರ್ಬೇಕಲ್ವಾ. ಹಾಗಾಗಿ ಇವಾಗ ಗ್ರೇಡ್ 1 ಅಂತ ಇದೆಯಲ್ಲ, C2 ಕಾಲಮ್ ಇಲ್ಲಿಗೆ ಬರ್ತಾ ಇದ್ದೀನಿ. ನನಗೆ ಈ ಕಡೆನೂ ಲಾಕ್ ಆಗಿರ್ಬೇಕು, ಮೇಲ್ಗಡೆದೂ ಲಾಕ್ ಆಗಿರ್ಬೇಕು. ಸೊ ಹಾಗಾಗಿ ನಾನು ಈ ಸೆಲ್ನ ಸೆಲೆಕ್ಟ್ ಮಾಡ್ತಾ ಇದ್ದೀನಿ. ಈ ಸೆಲ್ನ ಸೆಲೆಕ್ಟ್ ಮಾಡಿಕೊಂಡು ಮತ್ತೆ ವ್ಯೂ ಆಪ್ಷನ್ಸ್ಗೆ ಹೋಗ್ತಾ ಇದ್ದೀನಿ. ವ್ಯೂ ಆಪ್ಷನ್ಸ್ಗೆ ಹೋಗಿ ಫ್ರೀಸ್ ಪೇನ್ನೇ ಸೆಲೆಕ್ಟ್ ಮಾಡ್ತಾ ಇದ್ದೀನಿ. ನೋಡಿ, ಫ್ರೀಸ್ ಪೇನ್, ಅನ್ಫ್ರೀಸ್ ಪೇನ್ ಇದೆ, ಫ್ರೀ ಸ್ಟಾಪ್ ರೋ ಇದೆ, ಅನ್ಫ್ರೀಸ್ ಪೇನ್ ಮತ್ತೆ ಫ್ರೀಸ್ ಪೇನ್. ಈ ಆಪ್ಷನ್ನ ಚೂಸ್ ಮಾಡಿ. ನೀವಿಲ್ಲಿ ನೋಡ್ಬೋದು ಸ್ವಲ್ಪ ರೋನು ಸೆಲೆಕ್ಟ್ ಆಗಿದೆ, ಸ್ವಲ್ಪ ಕಾಲಮು ಸೆಲೆಕ್ಟ್ ಆಗಿದೆ. ಇವಾಗ ನಾನು ಕೆಳಗಡೆ ಮೂವ್ ಮಾಡಿದ್ರೆ ಟಾಪ್ ರೋ ಲಾಕ್ ಆಗಿದೆ. ಅದೇ ರೀತಿ ನಾನು ರೈಟ್ ಸೈಡಿಗೆ ಹೋದ್ರೆ ಸೆಲ್ಲಿಂದ ನೀವಿಲ್ಲಿ ನೋಡ್ಬೋದು ರಿಜಿಸ್ಟ್ರೇಷನ್ ನಂಬರ್ ಮತ್ತೆ ಸ್ಟೂಡೆಂಟ್ಸು ಕಾನ್ಸ್ಟೆಂಟ್ ಆಗಿದೆ. ನಾನು ಯಾವುದೇ ಸೆಲ್ಲಿಗೆ ಹೋದ್ರೆ ಈ ಪೇರೆಂಟ್ ನೇಮ್ ನೋಡೋದಾದ್ರೆ ಇದು ಕರೆಸ್ಪಾಂಡಿಂಗ್ ಟು ಯೋಗೇಶ್ ಅಂತ ಗೊತ್ತಾಗುತ್ತೆ. ಈ ಸೆಲ್ಲಿಗೆ ಹೋದ್ರೆ ಇದು ಕರೆಸ್ಪಾಂಡಿಂಗ್ ಟು ವಿನುತಾ ಅಂತ ಗೊತ್ತಾಗುತ್ತೆ. ಗೊತ್ತಾಯ್ತಲ್ಲ ಫ್ರೆಂಡ್ಸ್. ಈ ರೀತಿ ನೀವು ನಿಮ್ಮ ಫ್ರೀಸ್ ಪೇನ್ ಆಪ್ಷನ್ನ ಯೂಸ್ ಮಾಡಿಕೊಂಡು ನೀವು ನಿಮ್ಮ ಸ್ಟೂಡೆಂಟ್ ಮಾಸ್ಟರ್ ಡೇಟಾ ಟ್ರ್ಯಾಕರ್ದು ಸ್ಪೆಸಿಫಿಕ್ ಹೆಡರ್ ರೋ ಮತ್ತೆ ರಿಜಿಸ್ಟ್ರೇಷನ್ ನಂಬರ್ ಮತ್ತೆ ಸ್ಟೂಡೆಂಟ್ನ ಕಾಲಮ್ನ ಲಾಕ್ ಮಾಡ್ಬೋದು. ಸೊ ಈ ರೀತಿ ನೀವು ನಿಮ್ಮ ಸ್ಟೂಡೆಂಟ್ ಇನ್ಫಾರ್ಮೇಶನ್ನ ಅಪ್ಡೇಟ್ ಮಾಡ್ಬೋದು. ಗೊತ್ತಾಯ್ತಲ್ಲ. ಸೊ ಅದೇ ರೀತಿ ನಾನಿಲ್ಲಿ STUDENT 11 ಅಂತ ಹಾಕ್ತೀನಿ ಜಸ್ಟ್ ಫಿಲ್ಲಿಂಗ್ ಪರ್ಪಸ್ಗೆ. ಓಕೆ, ಸೊ ಇಲ್ಲಿ ನಾನು ಗ್ರೇಡ್ 2 ಅಂತ ಡ್ರ್ಯಾಗ್ ಮಾಡೋಣ ಇಲ್ಲಿ. ಸೊ ಹೋಪ್ಫುಲಿ ನಿಮಗೆ ಈ ಪರ್ಟಿಕ್ಯುಲರ್ ಎಕ್ಸಾಂಪಲ್ ಇಂದ ಸ್ಟೂಡೆಂಟ್ ಮಾಸ್ಟರ್ ಡೇಟಾನ ಹೇಗೆ ಕ್ರಿಯೇಟ್ ಮಾಡೋದು ಅಂತ ಗೊತ್ತಾಯ್ತು ಅನ್ಕೋತೀನಿ. ಬನ್ನಿ ಮುಂದಿನ ಟಾಪಿಕ್ ನೋಡೋಣ. ನೆಕ್ಸ್ಟ್ ಟಾಪಿಕ್ ನೋಡೋದಾದ್ರೆ ಶುಲ್ಕ ಪಾವತಿಸಿದ ಟ್ರ್ಯಾಕರ್ ಅಥವಾ ಫೀಸ್ ಪೇಡ್ ಟ್ರ್ಯಾಕರ್. ನಿಮ್ಮ ಸ್ಟೂಡೆಂಟ್ಸ್ ಅಥವಾ ಪೇರೆಂಟ್ಸು ಅವರು ಜಾಯಿನ್ ಆದಮೇಲೆ ಕಾಲೇಜ್ಗೆ ಅಥವಾ ಜಾಯಿನ್ ಆಗಬೇಕಾದ್ರೆ ನಿಮ್ಮ ಹತ್ರ ಎಷ್ಟೊಂದು ಇನ್ಸ್ಟಾಲ್ಮೆಂಟಲ್ಲಿ ಕೂಡ ಪೇ ಮಾಡ್ಬೋದು. ನೀವೇನಾರ ಇನ್ಸ್ಟಾಲ್ಮೆಂಟ್ ಆಪ್ಷನ್ನ ಕೊಟ್ಟಿದ್ರೆ ಅವ್ರಿಗೆ, ಅಥವಾ ಅವರು ಫೀಸ್ ಪೇ ಮಾಡಿದ್ದು ಯಾವ ಸ್ಟೂಡೆಂಟು ಪೇ ಮಾಡಿದ್ದಾರೆ, ಯಾವತ್ತು ಪೇ ಮಾಡಿದ್ದಾರೆ ಅನ್ನೋ ಟ್ರ್ಯಾಕರ್ನ ಹೇಗೆ ಎಕ್ಸೆಲಲ್ಲಿ ಕ್ರಿಯೇಟ್ ಮಾಡೋದು ಅಂತ ಮೇಂಟೈನ್ ಮಾಡೋದು ಅಂತ ನೋಡೋಣ. ಇದರಲ್ಲಿ ಏನೇನು ಟಾಪಿಕ್ ಕವರ್ ಮಾಡ್ತೀವಿ ಅಂದರೆ, ಓವರ್ ವ್ಯೂ ಆಫ್ ದ ಟ್ರ್ಯಾಕರ್, creating a worksheet, updating fees paid details, locking initial column, generation of the report if it is really needed. Okay, so first thing ಏನು ನೋಡೋಣ ಅಂದರೆ, ಈಗ ನಮ್ಮ ಎಕ್ಸೆಲ್ಗೆ ಮತ್ತೆ ವಾಪಸ್ ಹೋಗೋಣ. ನೆಕ್ಸ್ಟ್ ಸೇಮ್ ಟ್ರ್ಯಾಕರಲ್ಲಿ ನೀವು ಸೇಮ್ ಎಕ್ಸೆಲಲ್ಲಿ ನೀವು ಇನ್ನೊಂದು ಟ್ಯಾಬ್ನ ಆಡ್ ಮಾಡಿ ಅಥವಾ ನ್ಯೂ ಶೀಟ್ನ ಆಡ್ ಮಾಡಿ. ಆ ಶೀಟ್ ಆಡ್ ಮಾಡಿದಾಗ ಇಲ್ಲಿ ನೋಡಿ ನಿಮ್ಗೆ ಏನಂತ ಬರ್ತಿದೆ, ಶೀಟ್ 1 ಅಂತ ಬರ್ತಿದೆ, ಕರೆಕ್ಟ್ ಅಲ್ವಾ. ಅದ್ರ ಬದಲು ನೀವು ಫೀ ಪೇಡ್ ಫೀಸ್ ಪೇ ಟ್ರ್ಯಾಕರ್ ಅಂತ ಮಾಡ್ಬೋದು. ಇದರಲ್ಲಿ ಹೇಗೇನು ನಿಮ್ಗೆ ಏನು ಬೇಕು, ರಿಜಿಸ್ಟ್ರೇಷನ್ ನಂಬರು ಸ್ಟೂಡೆಂಟ್ ನೇಮ್ ಬೇಕಾಗುತ್ತೆ. ರಿಜಿಸ್ಟ್ರೇಷನ್ ನಂಬರ್ ಸ್ಟೂಡೆಂಟ್ ನೇಮ್ ಕಾಪಿ ಮಾಡ್ಕೊಳ್ಳಿ, ಇಲ್ಲಿಂದನೇ ಕಾಪಿ ಮಾಡು. ರಿಜಿಸ್ಟ್ರೇಷನ್ ನಂಬರು ಸ್ಟೂಡೆಂಟ್ ನೇಮು, ಡೇಟ್ ಹಾಕಿ ಫಸ್ಟ್, ಡೇಟ್, ರಿಜಿಸ್ಟ್ರೇಷನ್ ನಂಬರ್ ಸ್ಟೂಡೆಂಟ್ ನೇಮ್ ಫಾಲೋಡ್ ಬೈ ಅಮೌಂಟ್ ಪೇಯ್ಡ್. ಕರೆಕ್ಟ್ ಅಲ್ವಾ. ಸೊ ಇದನ್ನ ಮತ್ತೆ 4 ಕಾಲಮ್ ಬೇಕು ನಿಮಗೆ. ಎಕ್ಸ್ಟ್ರಾ ಕಾಲಮ್ ಬೇಕು ಅಂದರೆ ನೀವು ಎಕ್ಸ್ಟ್ರಾ ಕಾಲಮ್ಸ್ನ ಆ್ಯಡ್ ಮಾಡ್ಕೋಬಹುದು. ಸೊ ಡೇಟು, ರಿಜಿಸ್ಟ್ರೇಷನ್ ನಂಬರ್, ಸ್ಟೂಡೆಂಟ್ ನೇಮು, ಅಮೌಂಟ್ ಪೇಯ್ಡ್. ಸೊ ಇದನ್ನು ನೀವು ಹೇಗೇನು ಈ ರೀತಿ ಮಾಡ್ಕೋಬೋದು, ಬಾರ್ಡರ್ಸ್ ಹಾಕ್ಬೋದು. ಡೇಟ್ ನೀವು 01/Jan 2021. ಸೊ ನೀವು ಇಲ್ಲಿ ನೋಡಿ, ನಾನು ಡೇಟ್ ಎಂಟ್ರ್ ಮಾಡಿದ್ರು ಇಲ್ಲಿ 01/Jan 2021, ಬಟ್ ಆಶ್ ಎಂತಕ್ಕೆ ತೋರಿಸ್ತಾ ಇದೆ ಅಂದರೆ, ನಮ್ಮ ಕಾಲಮ್ ಲೆಂತ್ ಅಥವಾ ವಿಡ್ತ್ ಚಿಕ್ಕದಿದೆ ಕಂಟೆಂಟ್ಕಿನ ಅಂತ. ಅದಕ್ಕೆ ಸ್ವಲ್ಪ ಈ ಪೋರ್ಷನ್ ಇದೆಯಲ್ಲ, ಕಾಲಮ್ ಎ ಮತ್ತೆ ಬಿ ಮಧ್ಯೆ ಹೋದ್ರೆ, ನೀವು ಮೌಸ್ ತಗೊಂಡು ಹೋದ್ರೆ ಆ ಪ್ಲಸ್ ಸಿಂಬಲ್ ವಿತ್ ಎರಡು ಸೈಡನ್ನು ಆರೋ ಬರ್ತಲ್ಲ, ಇದೊಂದು ಸ್ವಲ್ಪ ಹಿಡ್ಕೊಂಡು ಅಗಲ ಮಾಡಿದ್ರೆ
ಅಥವಾ ವಿಡ್ತ್ ಜಾಸ್ತಿ ಮಾಡಿದ್ರೆ ನಿಮಗೆ ಈ ಇನ್ಫಾರ್ಮೇಷನ್ ಬರುತ್ತೆ. ರಿಜಿಸ್ಟ್ರೇಷನ್ ನಂಬರ್ ಫಾರ್ ಎಕ್ಸಾಂಪಲ್ reg 001, ಸ್ಟೂಡೆಂಟ್ ನೇಮು ನೀವು ಈ ಶೀಟಲ್ಲಿ ನೋಡಿ ಕಾಪಿ ಮಾಡ್ಕೋಬೋದು, ಅಥವಾ ವಿ ಲುಕಪ್ ಅಂತ ಆಪ್ಷನ್ ಇದೆ, ಅದನ್ನ ಯೂಸ್ ಮಾಡಿಕೊಂಡು ಆಟೋಮೆಟಿಕ್ ಆಗಿ ಪಾಪ್ಯುಲೇಟ್ ಆಗೋ ಕೂಡ ಮಾಡ್ಬೋದು. ಅದನ್ನ ಮುಂದಿನ ಸೆಷನ್ಗಳಲ್ಲಿ ನೋಡೋಣ. ಅಮೌಂಟ್ ಪೇಯ್ಡ್ ಮೇ ಬಿ 5000 ರುಪೀಸ್. ಓಕೆನಾ? ಸೊ ಇಲ್ಲಿ ನೋಡಿ ಅಮೌಂಟ್ ಪೇಯ್ಡ್ 5000 ರುಪೀಸ್. ಸೇಮ್ ಡೇ REG 006 006 ಬಿಲಾಂಗ್ಸ್ ಟು ಯಾರು? ವಿನುತಾ ಅವರು 6000 ಪೇ ಮಾಡಿದ್ದಾರೆ ಅಂತ ತಿಳ್ಕೊಳ್ಳಿ. ನೀವು 6000 ಅಂತ ಹಾಕ್ಬೋದು. ಗೊತ್ತಾಯ್ತಲ್ಲ? ಈ ರೀತಿ ನೀವು ನಿಮ್ಮ ಸ್ಟೂಡೆಂಟ್ದು ಇನ್ಫಾರ್ಮೇಷನ್ನ ಟ್ರ್ಯಾಕ್ ಮಾಡ್ತಾ ಹೋಗ್ಬೋದು. ಅದೇ ರೀತಿ ಮೇ ಬಿ 02 Feb 2021 REG 002 REG 003. ಗೊತ್ತಾಯ್ತಲ್ಲ? ಸೊ 002 ಯಾರು? ಯೋಗೇಶ್ ಅಂಡ್ ಜಯಶ್ರೀ ಅವ್ರದ್ದು ನೇಮ್ ಕಾಪಿ ಮಾಡ್ಕೊಳ್ಳಿ. 002ನೇ ಇವರೊಂದು 5000 ಪೇ ಮಾಡ್ತಾರೆ ಅಂತ ತಿಳ್ಕೊಳ್ಳಿ, ಆರ್ 7000, ಇವರೊಂದು 5000 ಪೇ ಮಾಡ್ತಾರೆ ಅಂತ ತಿಳ್ಕೊಳ್ಳಿ. ಈ ರೀತಿ ನಿಮಗೆ ಡಿಫ್ರೆಂಟ್ ಸ್ಟೂಡೆಂಟ್ಸು ಡಿಫ್ರೆಂಟ್ ಅಮೌಂಟ್ನ ಪೇ ಮಾಡ್ತಾರೆ. ನೀವು ಅದನ್ನು ಟ್ರ್ಯಾಕ್ ಮಾಡ್ಬೋದು. ಮೇ ಬಿ ನಾನು ಏನು ಮಾಡ್ತೀನಿ ಅಂದರೆ, ಇನ್ ಜನರಲ್ ಎಲ್ಲ ಸ್ಟೂಡೆಂಟ್ಸ್ನು ಕಾಪಿ ಮಾಡಿ ಅವರು 5000, 8000, 7000 ಇದನ್ನು ರಿಪೀಟ್ ಮಾಡ್ತೀನಿ ನಾನು. ಜಸ್ಟ್ ನಿಮಗೆ ರಿಪೋರ್ಟ್ ಹೇಗೆ ಜನರೇಟ್ ಆಗುತ್ತೆ ಅಂತ ತೋರಿಸೋದಕ್ಕೋಸ್ಕರ. ಓಕೆ, ಸೊ ಅದೇ ರೀತಿ ಸೊ ಫೆಬ್ರವರಿಲಿ ಇಷ್ಟು ಜನ ಪೇ ಮಾಡಿದ್ದಾರೆ. ಗೊತ್ತಾಯ್ತಲ್ಲ? ಸೊ ನಮಗೆ ರಿಮೈನಿಂಗ್ ಸೆಲ್ ಬೇಡ ಈಗ, ಬಟ್ ಬೇಕು ಅಂದರೆ ನೀವು ಎಕ್ಸ್ಟ್ರಾ ಆ್ಯಡ್ ಮಾಡ್ತಾ ಹೋಗ್ಬೋದು. ಓಕೆ, ಬಟ್ ಸೇಮ್ ಸ್ಟೂಡೆಂಟು ಎಗೇನ್ ಅವ್ರೇನಾರ ಮಾರ್ಚಲ್ಲಿ ಏನಾದ್ರೂ ಮತ್ತೆ ರಿಮೈನಿಂಗ್ ಎಕ್ಸ್ಟ್ರಾ ಅಮೌಂಟ್ ಪೇ ಮಾಡ್ತಾರೆ ಅಂದರೆ ನೀವು ಅದನ್ನು ಹೊಸ ಎಂಟ್ರಿ ಮಾಡ್ತಾ ಹೋಗ್ಬೋದು. ಇದು ಮಾರ್ಚ್ ಅಲ್ಲ, 03. ಓಕೆ, ಸೊ ನೀವಿಲ್ಲಿ ನೋಡ್ಬೋದು ನಿಮ್ಮ ಸ್ಟೂಡೆಂಟ್ಸು ನಿಮಗೆ ಇಷ್ಟು ಅಮೌಂಟ ಪೇ ಮಾಡಿದ್ದಾರೆ. ಬಟ್ ಎಷ್ಟು ಅಮೌಂಟ್ ಪೇ ಆಗಿದೆ ಟೋಟಲ್ ನೋಡಬೇಕು ಅಂತ ಅಂದರೆ ನೀವೇನು ಮಾಡಬೇಕು ಅಂದರೆ, ಈ ಎಂಟೈರ್ ಕಾಲಮ್ನ ಸೆಲೆಕ್ಟ್ ಮಾಡಿ ನೀವು ಇಲ್ಲಿ ನೋಡ್ಬೋದು ಆಟೋ ಸಮ್ ಅಂತ ಆಪ್ಷನ್ ಇದೆ. ಆಟೋ ಸಮ್ ಅಂತ ಚೂಸ್ ಮಾಡಿದ್ರೆ ಈ ಅಮೌಂಟ್ ಮಾತ್ರ ಸೆಲೆಕ್ಟ್ ಮಾಡಿ ಎಲ್ಲ ಕಾಲಮ್ನು ಆಟೋ ಸಮ್ನ ಕ್ಲಿಕ್ ಮಾಡಿದ್ರೆ ನೀವು ಇಲ್ಲಿ ನೋಡ್ಬೋದು, ಇಲ್ಲಿ ಸಮ್ ಆಫ್ D2 ಟು D19 ಏನಂತ ಇದೆ ಫಾರ್ಮುಲಾ. ಸಮ್ ಆಫ್ D2, ಇದು D2 ಇದೆ, ಮತ್ತೆ D19. D2 ಇಂದ D19 ಹೊರಗಡೆ ಇರೋ ಎಲ್ಲ ಡಿ ಸೀರೀಸ್ ಕಾಲಮ್ನ ಸಮ್ ಮಾಡಿ ಅಮೌಂಟ್ ತೋರಿಸ್ತಾ ಇದೆ. ಗೊತ್ತಾಯ್ತಲ್ಲ ಫ್ರೆಂಡ್ಸ್? ಇದು ಟೋಟಲ್ ಅಮೌಂಟ್ ರಿಸೀವ್ಡ್ ಇದುವರೆಗೆನೆ ಆಸ್ ಪಾರ್ಟ್ ಆಫ್ ಅಡ್ಮಿಷನ್ ಪ್ರೋಸೆಸ್. ಗೊತ್ತಾಯ್ತಲ್ಲ ಫ್ರೆಂಡ್ಸ್? ಸೊ ಇದು ನಮ್ಮ ಫೀಸ್ ಪೇ ಟ್ರ್ಯಾಕರ್. ಗೊತ್ತಾಯ್ತಲ್ಲ? ಲಾಕಿಂಗ್ ದ ಇನಿಷಿಯಲ್ ಕಾಲಮ್ಸ್ ಅಗೇನ್ ಪ್ರೀವಿಯಸ್ಲಿ ನೋಡಿದಾಗೆ ನಾವು ಡ್ರಾಗ್ ಮಾಡ್ತಾ ಹೋದ್ರೆ ಅಥವಾ ಸ್ಕಾಲ್ ಮಾಡ್ತಾ ಹೋದ್ರೆ ನಮಗೆ ಕಾಲಮ್ ಟಾಪ್ ರೋ ಮತ್ತೆ AB ಕಾಲಮ್ಮು ಮತ್ತೆ ಟಾಪ್ ರೋ ಫ್ರೀಸ್ ಆಗಬೇಕು ಅಂದರೆ ನಾವೇನು ಮಾಡಬೇಕು? ವೇಣು ಕಾಲಮ್ನ ಚೂಸ್ ಮಾಡಿ. ಬಿಕಾಸ್ ವೇಣು ಕಾಲಮ್ನ ನಾವೇಂತಕ್ಕೆ ಚೂಸ್ ಮಾಡ್ತಿದ್ದೀವಿ? ಈ ಪರ್ಟಿಕ್ಯುಲರ್ ಕಾಲಮ್ನ ನನಗೆ ಇದರಿಂದ ಲೆಫ್ಟಲ್ಲಿರೋದೆಲ್ಲ ಲಾಕ್ ಆಗಬೇಕು, ಇದ್ರ ಮೇಲೆ ಇರೋದೆಲ್ಲ ಲಾಕ್ ಆಗಬೇಕು. ಇಲ್ಲಿ ಸೆಲೆಕ್ಟ್ ಮಾಡಿ, ಅಂದರೆ ಕರ್ಸರ್ನ ಪ್ಲೇಸ್ ಮಾಡಿ, ಆ ಸೆಲ್ನ ಸೆಲೆಕ್ಟ್ ಮಾಡಿ, ವ್ಯೂಗೆ ಹೋಗಿ ಫ್ರೀಸ್ ಪೇನ್ಸ್, ಇಲ್ಲಿ ಫ್ರೀಸ್ ಪೇನ್ ಈ ಆಪ್ಷನ್ ರೋ ಮತ್ತೆ ಕಾಲಮ್ ಎರಡೂ ಹೈಲೈಟ್ ಆಗಿದೆಯಲ್ಲ ಅದನ್ನು ಚೂಸ್ ಮಾಡಿದ್ರೆ ನೀವು ಇಲ್ಲಿ ನೋಡಿ ಮೇಲೆ ಹೋದ್ರೂ ಕೂಡ ಕಾಲಮ್ ಲಾಕ್ ಆಗಿದೆ, ಕಾಲಮ್ ನೇಮ್ಸ್. ಈ ಕಡೆ ಹೋದ್ರೂ ಕೂಡ ಡೇಟ್ ಮತ್ತೆ ರಿಜಿಸ್ಟ್ರೇಷನ್ ನಂಬರ್ ಲಾಕ್ ಆಗಿದೆ. ಹೋಪ್ಫುಲಿ ನಿಮಗೆ ಸ್ಟೂಡೆಂಟ್ ಫೀಸ್ ಪೇ ಟ್ರ್ಯಾಕರ್ನ ಹೇಗೆ ಕ್ರಿಯೇಟ್ ಮಾಡೋದು ಅಂತ ಗೊತ್ತಾಯ್ತು ಅನ್ಕೋತೀನಿ ಫ್ರೆಂಡ್ಸ್. ಇನ್ನೊಂದು ಅಡಿಷನಲ್ ಟಾಪಿಕ್ ನೋಡೋದಾದ್ರೆ ಜನರೇಷನ್ ಆಫ್ ದ ರಿಪೋರ್ಟ್, ಟೋಟಲ್ ಫೀಸ್ ರಿಸೀವ್ಡ್, ಟೋಟಲ್ ಫೀಸ್ ರಿಸೀವ್ಡ್ ಬೈ ಬ್ರಾಂಚ್ ಆರ್ ಡಿಪಾರ್ಟ್ಮೆಂಟ್. ಆಸ್ ಆಫ್ ನೋ ಇಲ್ಲಿ ಬ್ರಾಂಚ್ ಅಥವಾ ಡಿಪಾರ್ಟ್ಮೆಂಟ್ ಹಾಕಿಲ್ಲ. ಫಾರ್ ಎಕ್ಸಾಂಪಲ್ ಇಲ್ಲಿ ಮೇ ಬಿ ಬ್ರಾಂಚ್ ಅಂತ ಒಂದು ಕಾಲಮ್ ಇದೆ ಅಂತ ತಿಳ್ಕೊಳ್ಳಿ. ಸೊ PUC ಮೇ ಬಿ PCMB ಅರಸ್ ಈ ಥರ ಹಾಕ್ಬಿಡೋಣ. BA BSc BCom BBM. ಓಕೆ, ಸೊ ಮತ್ತೆ ರಿಪೀಟ್ ಮಾಡೋಣ ಇದನ್ನು, ಜಸ್ಟ್ ನಿಮಗೆ ಡೆಮೋ ತೋರಿಸೋದಕ್ಕೋಸ್ಕರ. ಓಕೆ,
ಸೊ ಮತ್ತೆ ಇದನ್ನೆಲ್ಲ ಒಂದೇ ಕಲರ್ ಮಾಡಿಬಿಡೋಣ. ಹೋಮ್ಗೆ ಹೋಗಿ ಬ್ಯಾಕ್ಗ್ರೌಂಡು ನೋ ಫಿಲ್ ಅಂತ ಕೊಟ್ರು ಆಯಿತು. ಸೊ ನೀವು ಇಲ್ಲಿ ನೋಡ್ಬೋದು ಇದೆರಡನ್ನು ನೀವು ಹೈಲೈಟ್ ಮಾಡ್ಕೋಬೋದು ಬೇರೆ ಯಾವ್ದಾದ್ರು ಒಂದು ಕಲರ್ ಯೂಸ್ ಮಾಡಿಕೊಂಡು. ಲೆಟ್ ಮಿ ಮೇಕ್ ಲಿಟಲ್ ಬಿಟ್ ಲೈಟ್. ಸೊ ಇವಾಗ ಇಲ್ಲಿ 19 ರೋಸ್ ಇದೆ. ಸೊ ಹಾಗಾಗಿ ನಿಮಗೆ ಈಸಿಯಾಗಿ ನೀವು ಫೈಂಡ್ ಔಟ್ ಮಾಡ್ಬೋದು ಟೋಟಲ್ ಎಷ್ಟಿದೆ ಅಂತ. ಬಟ್ ನನಗೆ ಪರ್ ಬ್ರಾಂಚ್ ಎಷ್ಟು ಏನಪ್ಪ ಅಮೌಂಟ್ ಕಲೆಕ್ಟ್ ಆಗಿದೆ ಅಂತ ಫೈಂಡ್ ಔಟ್ ಮಾಡಬೇಕು ಅಂದರೆ ಏನು ಮಾಡ್ಬೋದು ಅಂದರೆ ನೀವು ಫಿಲ್ಟರ್ ಅಪ್ಲೈ ಮಾಡ್ಬೋದು. ಈ ರೋನ ಸೆಲೆಕ್ಟ್ ಮಾಡಿ ದ ಹೆಡರ್ ಕಾಲಮ್ನ ಫಿಲ್ಟರ್ಸ್ಗೆ ಹೋಗಿ ನೀವು ಇಲ್ಲಿ ನೋಡಿ ಫಿಲ್ಟರ್ ಅಂತ ಚೂಸ್ ಮಾಡಿದ್ರೆ ನಾನಿಲ್ಲಿ ಎಲ್ಲ ಕಾಲಮ್ಗೂ ಫಿಲ್ಟರ್ ಆ್ಯಡ್ ಆಯಿತು. ನಾನು ಬ್ರ್ಯಾಂಚಲ್ಲಿ ಬಂದು ಬಿ ಅಂತ ಚೂಸ್ ಮಾಡಿದ್ರೆ ಬರೀ ಬಿ ಎಲ್ಲಿರೋ ಸ್ಟೂಡೆಂಟ್ಸ್ ಮಾತ್ರ ತೋರಿಸ್ತಾರೆ. ನಾನು ಇದನ್ನ ಸೆಲೆಕ್ಟ್ ಮಾಡಿದ್ರೆ ನೀವು ಇಲ್ಲಿ ನೋಡ್ಬೋದು ಟೋಟಲ್ ಸಮ್ ಅಂತ ತೋರಿಸುತ್ತೆ ಕೆಳಗಡೆ 25,000 ಸಮ್ ಆಫ್ ದ ಸೆಲೆಕ್ಟೆಡ್ ಸೇಲ್ಸ್. ಅದೇ ರೀತಿ ಬಿ ಬಿ ಎಮ್ ಯಾರ್ಯಾರು ಓದಿದಾರೋ ಅವ್ರದ್ದು ನೋಡಿದ್ರೆ ಈ ರೀತಿ ನೋಡ್ಬೋದು. ಆಮೇಲೆ ಯಾವ ಸ್ಟೂಡೆಂಟ್ಸ್ ಬಿಲಾಂಗ್ಸ್ ಟು ಬಿ ಬಿ ಎಮ್ ಅದೆಲ್ಲ ಗೊತ್ತಾಗುತ್ತೆ ಫಿಲ್ಟರ್ ಅಪ್ಲೈ ಮಾಡಿದ್ರೆ. ಬಟ್ ಇದು ನನಗೆ ಒಂದು ಟ್ಯಾಬ್ಲರ್ ಫಾರ್ಮ್ಯಾಟಲ್ಲಿ ಈಸಿಯಾಗಿ ಕಾಣಿಸ್ಬೇಕು ಅಂದರೆ ಏನು ಮಾಡಬೇಕು ಅಂದರೆ ಒಂದು ರಿಪೋರ್ಟ್ನ ಹೇಗೆ ಜನರೇಟ್ ಮಾಡೋದು ಅಂತ ಇವಾಗ ತೋರಿಸ್ತಾ ಇದ್ದೀನಿ ನಾನು ನಿಮಗೆ. ಫಸ್ಟ್ ಥಿಂಗ್ ಏನು ಮಾಡಬೇಕು, ಹೊಸದೊಂದು ಶೀಟ್ನ ಓಪನ್ ಮಾಡಿ, ಮೇ ಬಿ ಐ ವಿಲ್ ಕಾಲ್ ದಿಸ್ ಎಸ್ ರಿಪೋರ್ಟ್ಸ್ ಅಂತ ಆ್ಯಡ್ ಮಾಡ್ತೀನಿ. ಸೊ ಇಲ್ಲಿ ನೋಡಿ ಯಾವ್ದಾರು ಒಂದು ಸೆಲ್ಲಲ್ಲಿ ಸೆಲೆಕ್ಟ್ ಮಾಡಿ ಇನ್ಸರ್ಟ್ ಇದೆಯಲ್ಲ ಇನ್ಸರ್ಟ್ ಆಪ್ಷನ್ಗೆ ಹೋಗಬೇಕು. ಓಕೆ, ಇನ್ಸರ್ಟ್ ಆಪ್ಷನ್ಗೆ ಹೋಗಿ ಪಿವೋಟ್ ಟೇಬಲ್ ಅಂತ ಇದೆ ನೋಡಿ, ಪಿವೋಟ್ ಟೇಬಲ್ನ ಚೂಸ್ ಮಾಡಬೇಕು. ಓಕೆ, ಇನ್ಸರ್ಟ್ ಆಪ್ಷನ್ಗೆ ಹೋಗಿ ಪಿವೋಟ್ ಟೇಬಲ್ನ ಚೂಸ್ ಮಾಡಿದಾಗ ಒಂದು ಹೊಸ ಶೀಟಲ್ಲಿ ಏನು ಕೇಳ್ತಾ ಇದೆ, ಚೂಸ್ ಎ ಟೇಬಲ್ ಆರ್ ಎ ರೇಂಜ್ ಅಂತ ಕೇಳ್ತಾ ಇದೆ. ಪಿವೋಟ್ ಟೇಬಲ್ ಬಗ್ಗೆನೇ ಡೆಡಿಕೇಟೆಡ್ ವಿಡಿಯೋ ಇನ್ ಡೀಟೇಲ್ ಮಾಡ್ತೀನಿ. ಬಟ್ ಇವಾಗ ಸಿಂಪಲ್ ಪಿವೋಟ್ ಟೇಬಲ್ ಹೇಗೆ ಮಾಡೋದು ಅಂತ ನೋಡೋಣ. ನಾನು ಏನು ಮಾಡಿದೆ, ಹೊಸದೊಂದು ಶೀಟ್ ಕ್ರಿಯೇಟ್ ಮಾಡಿದೆ, ಕರ್ಸರ್ನ ಪ್ಲೇಸ್ ಮಾಡ್ತಾ ಇದ್ದೀನಿ. ಕರ್ಸರ್ನ ಪ್ಲೇಸ್ ಮಾಡಿ ಏನು ಮಾಡ್ತಾ ಇದ್ದೀನಿ, ಪಿವೋಟ್ ಇನ್ಸರ್ಟ್ ಆಪ್ಷನ್ಸ್ಗೆ ಹೋದೆ. ಇಲ್ಲಿ ಆಪ್ಷನ್ಸ್ ಮೆನ್ಯೂಲಿ ಅದರೊಳಗಡೆ ಪಿವೋಟ್ ಟೇಬಲ್ ಅಂತ ಆಪ್ಷನ್ ಇದೆ, ಕ್ಲಿಕ್ ಮಾಡಿ. ಇಲ್ಲಿ ಸೆಲೆಕ್ಟ್ ಟೇಬಲ್ ಆರ್ ರೇಂಜ್ ಅಂತ ಇದೆ, ಇದನ್ನ ಕ್ಲಿಕ್ ಮಾಡಬೇಕು. ಇದನ್ನ ಕ್ಲಿಕ್ ಮಾಡಾದ್ಮೇಲೆ ನಾವೇನು ಮಾಡಬೇಕು, ನಮ್ಮ ಫೀಸ್ ಪೇಡ್ ಟ್ರ್ಯಾಕರ್ ಶೀಟ್ನ ಕ್ಲಿಕ್ ಮಾಡಿ ನಮ್ದೊಂದು ಎಂಟೈರ್ ಟೇಬಲ್ ಏನಿದೆ ಎ ಬಿ ಸಿ ಡಿ ಇ ಕಾಲಮ್ ಏನಿದೆ ಶಿಫ್ಟ್ ಪ್ರೆಸ್ ಮಾಡಿಕೊಂಡು ನಾನು ಕೆಳಗಡೆ ಬರ್ತಾ ಇದ್ದೀನಿ, ಎಂಟೈರ್ ಕಂಟೆಂಟು ಸೆಲೆಕ್ಟ್ ಮಾಡ್ತಾ ಇದ್ದೀನಿ. ಓಕೆ, ನಾವಿಲ್ಲಿ ಸೆಲೆಕ್ಟ್ ಮಾಡಿದಾಗ ನೋಡ್ಬೋದು ಇಲ್ಲಿ ಕ್ರಿಯೇಟ್ ಪಿವೋಟ್ ಟೇಬಲ್ದು ರೇಂಜ್ ಚೇಂಜ್ ಆಗ್ತಾ ಇದೆ. ಸೊ A1 ಇಂದ E19 ಏನು ಕಂಟೆಂಟ್ ಇದೆ ಅದೆಲ್ಲ ನಾನು ಸೋರ್ಸ್ ಫಾರ್ ದ ಪಿವೋಟ್ ಟೇಬಲ್ ಅಂತ ಕೊಡ್ತಾ ಇದ್ದೀನಿ. ನೀವು ಟೇಬಲ್ ಸೆಲೆಕ್ಟ್ ಮಾಡಾದ್ಮೇಲೆ ನೀವು ಈ ಬಟನ್ನ ಕ್ಲಿಕ್ ಮಾಡಬೇಕು ಅಷ್ಟೇ, ಮತ್ತೆ ಓಕೆ ಪ್ರೆಸ್ ಮಾಡಿ. ಸೊ ನಮ್ಮ ಪಿವೋಟ್ ಟೇಬಲ್ ರೆಡಿ ಇದೆ. ಪಿವೋಟ್ ಟೇಬಲ್ ಯೂಸ್ ಮಾಡಿಕೊಂಡು ನಾವು ಹೇಗೆ ಈಸಿಯಾಗಿ ರಿಪೋರ್ಟ್ ಜನರೇಟ್ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ ನಿಮಗೆ. ಇದು ಒಂದು ಪವರ್ಫುಲ್ ಟೂಲ್. ಫಾರ್ ಎಕ್ಸಾಂಪಲ್, ನೀವು ರೋಸ್ ಒಳಗಡೆ ಡೇಟ್ ಆ್ಯಡ್ ಮಾಡಿದ್ರೆ ನೀವಿಲ್ಲಿ ನೋಡ್ಬೋದು ಜನವರಿ ಫೆಬ್ರವರಿ ಮಾರ್ಚ್ ವ್ಯಾಲ್ಯೂಸ್ ಅಲ್ಲಿ ನೀವು ಅಮೌಂಟ್ ಪೇಡ್ ಅಂತ ಹಾಕಿ. ನೀವಿಲ್ಲಿ ನೋಡ್ಬೋದು ಜನವರಿಲಿ 45,000 ಕಲೆಕ್ಟ್ ಆಗಿದೆ, ಫೆಬ್ರವರಿಲಿ 48,000 ಕಲೆಕ್ಟ್ ಆಗಿದೆ, ಮಾರ್ಚಲ್ಲಿ 25,000 ಕಲೆಕ್ಟ್ ಆಗಿದೆ. ಸಿನ್ಸ್ ಇದು ಡೇಟ್ ಫೀಲ್ಡ್ ಇರೋದ್ರಿಂದ ಬೈ ಮಂತ್ ಆಟೋಮೆಟಿಕ್ ಆಗಿ ಗ್ರೂಪ್ ಆಗಿದೆ. ನೀವು ಈ ಪ್ಲಸ್ ಮೇಲೆ ಏನಾದ್ರು ಕ್ಲಿಕ್ ಮಾಡಿದ್ರೆ ಜನವರಿಲೇನೆ ಈಚ್ ಅಂಡ್ ಎವ್ರಿ ಡೇಟ್ ಅಲ್ಲಿ ಎಷ್ಟೆಷ್ಟು ಅಮೌಂಟ್ ಕಲೆಕ್ಟ್ ಆಗಿದೆ ಅಂತಾನು ಕೂಡ ತೋರಿಸ್ತಾ ಇದೆ. ಗೊತ್ತಾಯ್ತಲ್ಲ ಫ್ರೆಂಡ್ಸ್, ನೀವು ಇಲ್ಲಿ ನೋಡ್ಬೋದು ಈಸಿಯಾಗಿ ನಾವು ಒಂದು ರಿಪೋರ್ಟ್ನ ಜನರೇಟ್ ಮಾಡಿದ್ದೀವಿ. ಅದೇ ರೀತಿ ಇನ್ನೊಂದು ಪಿವೋಟ್ ಟೇಬಲ್ನ ಕ್ರಿಯೇಟ್ ಮಾಡೋಣ, ಅದು ಬೈ ಬ್ರಾಂಚ್. ಓಕೆ, ಸೊ ಮತ್ತೆ ಇಲ್ಲಿ ಕ್ಲಿಕ್ ಮಾಡ್ತಾ ಇದ್ದೀನಿ, ಇನ್ಸರ್ಟ್ಗೆ ಹೋಗಿ ಪಿವೋಟ್ ಟೇಬಲ್, ಮತ್ತೆ ಏನು ಮಾಡಬೇಕು, ಸೆಲೆಕ್ಟ್ ಎ ಟೇಬಲ್ ಆರ್ ಎ ರೇಂಜ್ ಅಂತ ಇದೆಯಲ್ಲ ಇಲ್ಲಿ ಕ್ಲಿಕ್ ಮಾಡಿ, ಮತ್ತೆ ಫೀಸ್ ಪೇ ಟ್ರ್ಯಾಕರಿಗೆ ಹೋಗಿ ನಮ್ಮದು ಎಂಟೈರ್ ಡೇಟಾನ ಸೆಲೆಕ್ಟ್ ಮಾಡಾದ್ಮೇಲೆ ಮತ್ತೆ ಕ್ಲಿಕ್ ಮಾಡಿ ಓಕೆ ಮಾಡಿ. ಸೊ ಇವಾಗ ಇಲ್ಲೇನು ಮಾಡೋಣ ಅಂದರೆ ಬ್ರಾಂಚ್ನ ರೋಸ್ಗೆ ಆಡ್ ಮಾಡೋಣ, ನಾವು ಅಮೌಂಟ್ ಪೇಡ್ನ ವ್ಯಾಲ್ಯೂಸಿಗೆ ಆಡ್ ಮಾಡೋಣ. ಸಮ್ ಆಫ್ ಅಮೌಂಟ್ ಪೇಡ್ ನೀವಿಲ್ಲಿ ನೋಡ್ಬೋದು, ಸಮ್ ಆಫ್ ಅಮೌಂಟ್ ಪೇಡ್ ಬಿ ಎ ಬ್ರಾಂಚಿಂದ ನಮಗೆ 25,000 ಕಲೆಕ್ಟ್ ಆಗಿದೆ, ಬಿ ಬಿ ಎಂ ಬ್ರಾಂಚಿಂದ 33,000 ಕಲೆಕ್ಟ್ ಆಗಿದೆ, ಬಿ ಕಾಮ್ ಬ್ರಾಂಚಿಂದ 32,000 ಕಲೆಕ್ಟ್ ಆಗಿದೆ, ಬಿ ಎಸ್ ಸಿ ಬ್ರಾಂಚಿಂದ 28,000 ಕಲೆಕ್ಟ್ ಆಗಿದೆ. ಗೊತ್ತಾಗ್ತಿದೆಯಲ್ಲ ಫ್ರೆಂಡ್ಸ್? ಸೊ ಈ ಪಿವೋಟ್ ಟೇಬಲ್ ಒಂದು ಪವರ್ಫುಲ್ ರಿಪೋರ್ಟಿಂಗ್ ಟೂಲು. ಇದನ್ನ ಇನ್ಕ್ಲೂಡಿಂಗ್ ಮಲ್ಟಿನ್ಯಾಷನಲ್ ಕಂಪ್ನೀಸ್ ಇರ್ಬೋದು, ಸಿ ಎ ಓಸ್ ಸಿ ಟಿ ಓಸ್ ಇರ್ಬೋದು, ಎಲ್ಲ ಹೈಯರ್ ಲೆವೆಲ್ ಮ್ಯಾನೇಜ್ಮೆಂಟ್ ಅವರು ಕೂಡ ಯೂಸ್ ಮಾಡ್ತಾರೆ. ಗೊತ್ತಾಯ್ತಲ್ಲ? ಅದೇ ರೀತಿ ಬ್ರಾಂಚ್ ಜೊತೆಗೆ ನೀವೇನಾದ್ರು ಸ್ಟೂಡೆಂಟ್ ನೇಮ್ ಕೂಡ ಆಡ್ ಮಾಡಬೇಕು ಅಂದ್ರೆ ರೋಗೆ ಆಡ್ ಮಾಡಿದ್ರೆ ಬಿ ಎ ಬ್ರಾಂಚಲ್ಲಿ ರಂಜನಾ ಅಂತ ಇದ್ದಾರೆ, ಸುಮನ್ ಅಂತ ಇದ್ದಾರೆ, ವೇಣು ಅಂತ ಇದ್ದಾರೆ, ಅವ್ರು ಎಷ್ಟೆಷ್ಟು ಪೇ ಮಾಡಿದ್ದಾರೆ ಅಂತಲೂ ಗೊತ್ತಾಗುತ್ತೆ. 8,000 7,000 ಅಂಡ್ 10,000. ನೀವು ಫೀಸ್ ಪೇಡ್ ಟ್ರ್ಯಾಕರಿಗೆ ಹೋಗಿ ವೇಣುನ ಸೆಲೆಕ್ಟ್ ಮಾಡೋಣ. ಓಕೆ, ಸೊ ಇವ್ರು ಯಾವ್ದಕ್ಕೆ ಬಿ ಎಗೆ ಬಿಲಾಂಗ್ ಆಗಿರ್ತಾರೆ, ಬಟ್ ಇವ್ರು ಎಷ್ಟು ಪೇ ಮಾಡಿದ್ದಾರೆ, 5,000 ಪೇ ಮಾಡಿದ್ದಾರೆ, 2 ಟೈಮ್ಸ್ 10,000 ಪೇ ಮಾಡಿದ್ದಾರೆ. ಬಟ್ 5,000 ಜನವರಿಲಿ ಪೇ ಮಾಡಿದ್ದಾರೆ, 5,000 ಮಾರ್ಚಲ್ಲಿ ಪೇ ಮಾಡಿದ್ದಾರೆ. ಕರೆಕ್ಟ್ ಅಲ್ವಾ? ನಾವು ರಿಪೋರ್ಟ್ಗೆ ಹೋಗಿ ವ್ಯಾಲಿಡೇಟ್ ಮಾಡೋಣ. ವೇಣು ಎಷ್ಟು ಪೇ ಮಾಡಿದ್ದಾರೆ ನೋಡಿ,
10,000 ಪೇ ಮಾಡಿದ್ದಾರೆ, ಅವ್ರ ಬ್ರಾಂಚ್ ಯಾವುದು BA. ಈ ರೀತಿ ನೀವು ಬೈ ಬ್ರಾಂಚ್ ಮತ್ತೆ ಬೈ ಸ್ಟೂಡೆಂಟನ್ನು ಕೂಡ ಆಡ್ ಮಾಡ್ಬೋದು. ಅದೇ ರೀತಿ ನೀವು ರಿಜಿಸ್ಟ್ರೇಷನ್ ನಂಬರ್ ಕೂಡ ಆಡ್ ಮಾಡ್ಬೋದು. ರಿಜಿಸ್ಟ್ರೇಷನ್ ನಂಬರ್ ಆಡ್ ಮಾಡಿದ್ರೆ ಅದು ಅಡಿಷನಲ್ ಲೆವೆಲ್ ಆಫ್ ಇನ್ಫಾರ್ಮೇಶನ್ ತೋರಿಸುತ್ತೆ. ಮತ್ತೆ ನೀವು ಒಂದು ಪಿವೋಟ್ ಟೇಬಲ್ ಇಂದ ಯಾವುದೇ ಒಂದು ಕಾಲಮ್ನ ರಿಮೂವ್ ಮಾಡಬೇಕು ಅಂದ್ರೆ ಕಾಲಮ್ ಸೆಲೆಕ್ಟ್ ಮಾಡಿ ಮೇಲೆ ಹಾಕಿದ್ರೆ ಅದು ರಿಮೂವ್ ಆಗುತ್ತೆ. ಗೊತ್ತಾಯ್ತಲ್ಲ ಫ್ರೆಂಡ್ಸ್, ಬೈ ಮಂತ್ ಹೇಗೆ ನಾವು ರಿಪೋರ್ಟ್ ಜನರೇಟ್ ಮಾಡೋದು ಅಂತ ನೋಡಿದ್ವಿ. ಟೋಟಲ್ ಫೀಸ್ ಎಷ್ಟು ರಿಸೀವ್ ಆಗಿದೆ ಅಂತಲೂ ಕೂಡ ತೋರಿಸ್ತಾ ಇದೆ ನೋಡಿ, ಗ್ರ್ಯಾಂಡ್ ಟೋಟಲ್. ಅದೇ ರೀತಿ ಇಲ್ಲೂ ಬಂದ್ರೂ ಕೂಡ ಗ್ರ್ಯಾಂಡ್ ಟೋಟಲ್ ಅಷ್ಟೇನೇ ಇದೆ, ಬಟ್ ಅನಾಲಿಸಿಸ್ ನೀವು ಮಾಡ್ತಿರುವಂಥ ಅನಾಲಿಸಿಸ್ ಡಿಫ್ರೆಂಟ್ ಆಗಿದೆ. ಕರೆಕ್ಟ್ ಅಲ್ವಾ? ಅದೇ ರೀತಿ ಡೇಟ್ ಆಯಿತು, ಬೈ ಮಂತ್ ಆಯಿತು, ಸ್ಟೂಡೆಂಟ್ ಆಯಿತು. ಹೋಪ್ಫುಲಿ ಈ ಪರ್ಟಿಕ್ಯುಲರ್ ಸೆಷನ್ನಲ್ಲಿ ನಿಮಗೆ ಫೀಸ್ ಪೇ ಟ್ರ್ಯಾಕರ್ನ ಹೇಗೆ MS Excel ಅಲ್ಲಿ ಕ್ರಿಯೇಟ್ ಮಾಡೋದು ಮತ್ತೆ ರಿಪೋರ್ಟ್ನ ಪಿವೋಟ್ ಟೇಬಲ್ ಆಪ್ಷನ್ನ ಯೂಸ್ ಮಾಡಿಕೊಂಡು ಕ್ರಿಯೇಟ್ ಮಾಡೋದು ಅಂತ ಗೊತ್ತಾಯ್ತು ಅನ್ಕೋತೀನಿ. ಬನ್ನಿ ಮುಂದಿನ ಟಾಪಿಕ್ನ ನೋಡೋಣ ಇವಾಗ. ನೆಕ್ಸ್ಟ್ ಟಾಪಿಕ್ ನೋಡೋದಾದ್ರೆ ಹಾಜರಾತಿ ಟ್ರ್ಯಾಕರ್ ಅಥವಾ ಅಟೆಂಡೆನ್ಸ್ ಟ್ರ್ಯಾಕರ್ನ ಹೇಗೆ ಕ್ರಿಯೇಟ್ ಮಾಡೋದು ಅಂತ ನೋಡೋಣ. ಸೊ ನಿಮ್ಗೆಲ್ಲ ಗೊತ್ತಿರೋ ಹಾಗೆ ಹಾಜರಾತಿ ಟ್ರ್ಯಾಕರ್ ಅಥವಾ ಅಟೆಂಡೆನ್ಸ್ ಟ್ರ್ಯಾಕರ್ ಏನಂದ್ರೆ ಒಬ್ಬ ಸ್ಟೂಡೆಂಟ್ಸು ಬಂದಿದ್ದಾರೋ ಇಲ್ವೋ ಅಥವಾ ನಿಮ್ಮ ಎಂಪ್ಲಾಯ್ಸು ಬಂದಿದ್ದಾರೋ ಇಲ್ವೋ ಅಂತ ಅಂದ್ಬಿಟ್ಟು ಟ್ರ್ಯಾಕ್ ಮಾಡೋದಕ್ಕೆ ಒಂದು ನೀವು ಏನು ಮಾಡ್ತೀರಾ, ಒಂದು ಅಟೆಂಡೆನ್ಸ್ ಬುಕ್ನ ಯೂಸ್ ಮಾಡ್ತೀರಾ. ಎವ್ರಿ ಡೇದು ಅದ್ರದ್ದು ಡೇಟ್ ಹಾಕ್ತೀರಾ, ಅದ್ರ ಕೆಳಗಡೆ ನೀವು ಸೈನ್ ಮಾಡ್ತಾ ಹೋಗ್ತೀರಾ. ಕರೆಕ್ಟ್ ಅಲ್ವಾ? ಸೊ ಅದ್ರ ಬದಲು ಆಸ್ ಎ ಲೆಕ್ಚರರ್ ಅಥವಾ ಆಸ್ ಎ ಮ್ಯಾನೇಜರ್ ಆಫ್ ಎ ಪರ್ಟಿಕ್ಯುಲರ್ ಡಿಪಾರ್ಟ್ಮೆಂಟ್ ಒಂದು ಕಂಪ್ನಿಲಿ ನೀವು ಎಕ್ಸೆಲ್ ಯೂಸ್ ಮಾಡಿಕೊಂಡು ನಿಮ್ಮ ಎಂಪ್ಲಾಯ್ಸ್ದು ಅಟೆಂಡೆನ್ಸ್ನ ಹೇಗೆ ಟ್ರ್ಯಾಕ್ ಮಾಡೋದು ಆನ್ ಎ ಡೈಲಿ ಬೇಸಿಸ್ ಅಂತ ನೋಡೋಣ. ಈ ಪರ್ಟಿಕ್ಯುಲರ್ ಟಾಪಿಕಲ್ಲಿ ನಾವು ಯಾವ್ಯಾವ ಸಬ್ ಟಾಪಿಕ್ನ ಕವರ್ ಮಾಡ್ತೀವಿ ಅಂತ ನೋಡೋದಾದ್ರೆ ಕ್ರಿಯೇಟಿಂಗ್ ದ ವರ್ಕ್ ಶೀಟ್ಸ್, ಫಾರ್ಮ್ಯಾಟಿಂಗ್ ದ ವರ್ಕ್ ಶೀಟ್ಸ್, ಲಾಕಿಂಗ್ ದ ಇನಿಷಿಯಲ್ ಕಾಲಮ್ಸ್, ವರ್ಟಿಕಲ್ ಓರಿಯಂಟೇಷನ್, ಡೇಟಾ ವ್ಯಾಲಿಡೇಷನ್, VLOOKUP ಆಫ್ ದ ಸ್ಟೂಡೆಂಟ್ ಆರ್ ಯುವರ್ ಎಂಪ್ಲಾಯ್ ನೇಮ್. ಇಟ್ಸ್ ಅನ್ ಆಪ್ಷನಲ್ ಟಾಪಿಕ್. VLOOKUP ಸ್ವಲ್ಪ ನಿಮಗೆ ಹೆವಿ ಆಗುತ್ತೆ ಅಂತ ಅನ್ಕೋತೀನಿ. ಸೊ VLOOKUP ಟಾಪಿಕ್ನ ಮೇ ಬಿ ನಾವು ಫ್ಯೂಚರ್ ಸೆಷನಲ್ಲಿ ಕವರ್ ಮಾಡೋಣ, ಬಟ್ ರೆಸ್ಟ್ ಆಫ್ ದ ಟಾಪಿಕ್ಸ್ನ ಇವಾಗ ನೋಡೋಣ. ಬನ್ನಿ, ಅಗೇನ್ ಸೇಮ್ ಥಿಂಗ್. ಮತ್ತೆ ನೀವು ಒಂದು ಎಕ್ಸೆಲ್ ಶೀಟ್ನ ಓಪನ್ ಮಾಡಿ. ನಾನು ಒಂದು ಹೊಸ ಎಕ್ಸೆಲ್ ಶೀಟಲ್ಲಿ ನ್ಯೂ ಶೀಟ್ ಅಂತ ಕ್ರಿಯೇಟ್ ಮಾಡ್ತಾ ಇದ್ದೀನಿ, ಹೊಸ ಶೀಟ್ನ ಕ್ರಿಯೇಟ್ ಮಾಡ್ತಾ ಇದ್ದೀನಿ. ಸೊ ಈ ಶೀಟ್ನ ನಾವೇನಂತ ಮಾಡೋಣ, ಅಟೆಂಡೆನ್ಸ್ ಟ್ರ್ಯಾಕರ್ ಅಂತ ರೀನೇಮ್ ಮಾಡ್ತಾ ಇದ್ದೀನಿ. ಫಸ್ಟ್ ಥಿಂಗ್ ಏನು ಬೇಕು ಅಂದರೆ REG. ಸೊ ನಂಬರ್ ಸ್ಟೂಡೆಂಟ್ ನೇಮ್ ನಾವು ಮ್ಯಾನ್ಯುಯಲ್ ಆಗೇನೆ ಕಾಪಿ ಮಾಡೋಣ, ಬಟ್ ಒಂದೇ ಒಂದು ರಿಜಿಸ್ಟರ್ ನಂಬರ್ ಯೂಸ್ ಮಾಡಿಕೊಂಡು ನೀವು ಸ್ಟೂಡೆಂಟ್ ನಂಬರನ್ನು ಕೂಡ ಆಟೋಮೆಟಿಕ್ ಆಗಿ ಒಂದು ಫಾರ್ಮುಲಾ ಯೂಸ್ ಮಾಡ್ಕೊಂಡು ಇಲ್ಲಿ ಪಾಪ್ಯುಲೇಟ್ ಮಾಡ್ಬೋದು. ಅದನ್ನು ಮುಂದಿನ ಸೆಷನ್ಗಳಲ್ಲಿ ನೋಡೋಣ. ಸೊ ನಾನು ಈ ಎಲ್ಲ ಸ್ಟೂಡೆಂಟ್ನ ಕಾಪಿ ಮಾಡ್ತಾ ಇದ್ದೀನಿ. ಓಕೆ, ಸೊ ನೀವು ಇಲ್ಲಿ ನೋಡ್ಬೋದು ಸ್ಟೂಡೆಂಟ್ ನಂಬರ್, ಸ್ಟೂಡೆಂಟ್ ನೇಮ್. ಸೊ ಫಾರ್ ಎಕ್ಸಾಂಪಲ್ 1st ಸೆಪ್ಟೆಂಬರ್ 2021 ಇಂದ ನಿಮ್ಮ ಸೆಷನ್ ಸ್ಟಾರ್ಟ್ ಆಗ್ತಿದೆ ಅಂತ ತಿಳ್ಕೊಳ್ಳಿ, ಅಂತ ಕಾಲೇಜ್ ಸ್ಟಾರ್ಟ್ ಆಗ್ತಿದೆ, ಅಥವಾ ನೀವು ಟ್ರ್ಯಾಕ್ ಮಾಡೋದಕ್ಕೆ ನಿಮ್ಮ ಎಂಪ್ಲಾಯ್ದು ಇನ್ಫಾರ್ಮೇಷನ್ನ ಅಥವಾ ಅಟೆಂಡೆನ್ಸ್ನ ಟ್ರ್ಯಾಕ್ ಮಾಡಬೇಕು ಅಂತ ಅನ್ಕೊಂಡಿದ್ದೀರಾ ಅಂತ ತಿಳ್ಕೊಳ್ಳಿ. 1st ಸೆಪ್ಟೆಂಬರು, 2nd, 3rd, 4th, 5th, 6th, 7th, 8th, 9th, 10th ಅಂತ ಮ್ಯಾನ್ಯುಯಲ್ ಆಗಿ ನಾನು ಒಂದು ವರ್ಷದ್ದೆಲ್ಲ ಮಾಡೋದಕ್ಕೆ, ಟೈಪ್ ಮಾಡೋದಕ್ಕೆ ತುಂಬ ಟೈಮ್ ಹಿಡಿತೆ. ಅದ್ರ ಬದಲು ನಾವೇನು ಮಾಡ್ಬೋದು, ಈ ಸೆಲ್ನ ಚೂಸ್ ಮಾಡಿ, ಆ ಕಾರ್ನರ್ಗೆ ಹೋದ್ರೆ ಈ ದಪ್ಪು ಪ್ಲೇಸ್ ಇದೆಯಲ್ಲ ಅದೇನಾಗುತ್ತೆ, ಚಿಕ್ಕ ಪ್ಲೇಸ್ ಆಗ್ತಿದೆ. ನೀವು ಇಲ್ಲಿ ನೋಡ್ಬೋದು, ಝೂಮ್ ಮಾಡ್ತಾ ಇದ್ದೀನಿ, ದಪ್ಪದ ಪ್ಲೇಸ್ ಇದೆ. ಆ ಕಾರ್ನರ್ ಆ ಡಾಟ್ ಹತ್ರ ಹೋದ ತಕ್ಷಣ ಚಿಕ್ಕ ಪ್ಲೇಸ್ ಆಗುತ್ತೆ. ಅಲ್ಲಿಗೆ ಹೋದ ತಕ್ಷಣ ಆ ಸಿಂಬಲ್ ಬಂದ ತಕ್ಷಣ ಲೆಫ್ಟ್ ಕ್ಲಿಕ್ ಮಾಡಿ ನಿಮ್ಮ ಮೌಸಲ್ಲಿ ಡ್ರ್ಯಾಗ್ ಮಾಡ್ತಾ ಹೋಗಿ, ನೀವು ಎಷ್ಟು ದಿನಕ್ಕೂ ಬೇಕಾದ್ರೂ ಅಟೆಂಡೆನ್ಸ್ನ ಆ್ಯಡ್ ಮಾಡ್ಬೋದು. ಸೊ ನಾನಿಲ್ಲಿ ಆ್ಯಡ್ ಮಾಡಿದಾಗ ನೀವು ಇಲ್ಲಿ ನೋಡ್ಬೋದು ಆಶ್ ತೋರಿಸ್ತಿದೆ. ಎಂತ ಕೇಳಿ, ಅದು ಬಿಕಾಸ್ ಕಾಲಮ್ ವಿಡ್ತು ನಮ್ಮ ಸೆಲ್ ಕಂಟೆಂಟ್ಗಿನ್ನ ಚಿಕ್ಕದಿದೆ. ಅವಾಗ ಏನು ಮಾಡಿ ಅಂದರೆ ಎಂಟೈರ್ ಕಾಲಮ್ನ ಸೆಲೆಕ್ಟ್ ಮಾಡಿ ಜಸ್ಟ್ ಡಬಲ್ ಕ್ಲಿಕ್ ಮಾಡಿದ್ರೆ ಈ ಕಾಲಮ್ನ ಸೆಲೆಕ್ಟ್ ಮಾಡಿ, ಎಲ್ಲೇಳಿ. ಸೊ ಮೇನ್ ಏನು ಮಾಡಬೇಕು ಅಂದರೆ ನೀವು ಈ ಕಾಲಮ್ ಇದೆಯಲ್ಲ, ಈ ಕಾಲಮ್ ಮೇಲೆ ಹೋದಾಗ ಅದು ಡೌನ್ವರ್ಡ್ ಆರೋ ಬರುತ್ತಲ್ಲ, ಅವಾಗ ಲೆಫ್ಟ್ ಕ್ಲಿಕ್ ಮಾಡಿ ಎಲ್ಲ ಕಾಲಮ್ನ ಸೆಲೆಕ್ಟ್ ಮಾಡಿ, ನೀವು ಇ ಮತ್ತು ಎಫ್ ಯಾವ್ದಾರ ಎರಡು ಕಾಲಮ್ ಮಧ್ಯೆ ಸೆಲೆಕ್ಟ್ ಆಗಿರೋ ಕಾಲಮ್ ಮಧ್ಯೆ ಬಂದಾಗ ಈ ಸಿಂಬಲ್ ಬಂದಾಗ ಡಬಲ್ ಕ್ಲಿಕ್ ಮಾಡಿದ್ರೆ ಆಟೋಮೆಟಿಕ್ ಆಗಿ ಅದು ಎಕ್ಸ್ಪ್ಯಾಂಡ್ ಆಯಿತು. ಗೊತ್ತಾಯ್ತಲ್ಲ ಫ್ರೆಂಡ್ಸ್? ಮತ್ತೆ ಈ ಎಲ್ಲ ಕಾಲಮ್ನ ಚೂಸ್ ಮಾಡೋಣ, ಮತ್ತೆ ಇದಕ್ಕೆ ಯಾವ್ದಾರ ಬೇರೆದೊಂದು ಕಲರ್ ಹಾಕೋಣ. ನೀವು ಇಲ್ಲಿ ನೋಡ್ಬೋದು ಫ್ರೆಂಡ್, ಎಷ್ಟು ನೀಟಾಗಿ ಕಾಣಿಸ್ತಾ ಇದೆ. 1st, 2nd, 3rd, 4th, 5th, 6th, 7th, 8th, 9th, 10th. ಸೊ ನೀವು ಇವಾಗ
ಟಾಪಿಕ್ಸ್ ನೋಡೋದಾದ್ರೆ ಫಾರ್ಮ್ಯಾಟಿಂಗ್ ಸೆಲ್ಸ್ ನೋಡ್ತಾ ಇದ್ದೀವಿ. ಲಾಕಿಂಗ್ ಇನಿಷಿಯಲ್ ಕಾಲಮ್ಸ್ ನಿಮ್ಗೆ ಆಲ್ರೆಡಿ ಗೊತ್ತಿದೆ. ಲಾಕ್ ಮಾಡೋದಕ್ಕೆ ಏನು ಮಾಡಬೇಕು, ಈ ಸೆಲ್ನ ಚೂಸ್ ಮಾಡ್ತಿದ್ದೀನಿ. ಏನಕ್ಕೆ ಈ ಸೆಲ್ ಚೂಸ್ ಮಾಡ್ತಿದ್ದೀನಿ, C2, ಬಿಕಾಸ್ ನನಗೆ ಈ C2 ಈ ಕಾಲಮ್ಕಿನ ಲೆಫ್ಟಲ್ಲಿ ಇರೋದೆಲ್ಲ ಲಾಕ್ ಆಗಬೇಕು, ಮತ್ತೆ ಮೇಲಿರೋದೆಲ್ಲ ಲಾಕ್ ಆಗಬೇಕು. ಮತ್ತೆ ವ್ಯೂ ಆಪ್ಷನ್ಸ್ಗೆ ಹೋಗಿ ನೀವು ಫ್ರೀಸ್ ಪೇನಲ್ಲಿ ನೀವು ಈ ಸಿಂಬಲ್ನ ಚೂಸ್ ಮಾಡಬೇಕು. ಫ್ರೀಸ್ ಪೇನ್ ಅಂತ ಇದೆಯಲ್ಲ, ಬ್ಲೂ ಇದೆಯಲ್ಲ, ರೋಸ್ ಮತ್ತೆ ಕಾಲಮ್ಸ್, ಇದನ್ನು ಚೂಸ್ ಮಾಡಿದ್ರೆ ನೀವು ಇಲ್ಲಿ ನೋಡ್ಬೋದು. ನಾನು ಕೆಳಗಡೆ ಸ್ಕಾಲ್ ಮಾಡಿದ್ರು ಕೂಡ ನಿಮಗೆ ಹೆಡಿಂಗ್ ಏನು ಅಂತ ಗೊತ್ತಾಗುತ್ತೆ. ಮತ್ತೆ ರೈಟ್ ಸೈಡ್ಗೆ ಹೋದ್ರೂ ಕೂಡ ಸ್ಟೂಡೆಂಟ್ ನೇಮು ಮತ್ತೆ ರಿಜಿಸ್ಟ್ರೇಷನ್ ನಂಬರು ಹಾಗೆ ಇರುತ್ತೆ. ಗೊತ್ತಾಯ್ತಲ್ಲ ಫ್ರೆಂಡ್ಸ್? ಸೊ ಮತ್ತೆ ಸ್ಟೂಡೆಂಟ್ ರಿಜಿಸ್ಟ್ರೇಷನ್ ನಂಬರು ನೇಮು ಈ ಕಾಲಮ್ ಕೂಡ ನಾವು ಬೇರೆದೊಂದು ಕಲರ್ ಹಾಕೋಣ, ಸೊ ದಟ್ ಈಸಿಯಾಗಿ ನಾವು ಟ್ರ್ಯಾಕ್ ಮಾಡ್ಬೋದು. ಲೈಟ್ ಓಕೆ, ಈ ಕಲರ್ ಹಾಕ್ತಿದ್ದೀನಿ. ಮತ್ತೆ ನೀವು ಇದಕ್ಕೆ ಬಾರ್ಡರ್ ಕೂಡ ಹಾಕ್ಬೋದು. ನಾನು ಏನು ಮಾಡ್ತಿದ್ದೀನಿ ಅಂದರೆ ಶಿಫ್ಟ್ ಕಂಟ್ರೋಲ್ ಪ್ರೆಸ್ ಮಾಡಿ ಲೆಫ್ಟ್ ಆರೋ ಕ್ಲಿಕ್ ಮಾಡಿದೆ, ಎಲ್ಲ ಸೆಲ್ಲು ಸೆಲೆಕ್ಟ್ ಆಗ್ತಾ ಇದೆ. ಅದೇ ರೀತಿ ಶಿಫ್ಟ್ ಕಂಟ್ರೋಲ್ ಪ್ರೆಸ್ ಮಾಡಿಕೊಂಡು ಡೌನ್ ಆರೋ ಪ್ರೆಸ್ ಮಾಡಿದ್ರೆ ಎಲ್ಲ ಕಾಲಮ್ಸು ಮತ್ತು ರೋಸು ಸೆಲೆಕ್ಟ್ ಆಗಿದೆ. ನಾನು ಇವಾಗ ಬಾರ್ಡರ್ನ ಹಾಕ್ತಾ ಇದ್ದೀನಿ. ಸೊ ಇವಾಗ ಸ್ಟೂಡೆಂಟ್ ಬಂದಿದ್ದಾರಾ ಇಲ್ವೋ ಅಂತ ನೋಡೋದಕ್ಕೆ ಸ್ಟೂಡೆಂಟ್ ಅಟೆಂಡೆನ್ಸ್ ಶೀಟ್ನ ನಾವು ಫಾರ್ಮ್ಯಾಟ್ ಮಾಡಿದ್ವಿ, ಲಾಕಿಂಗ್ ದ ಇನಿಷಿಯಲ್ ಕಾಲಮ್ಸ್ನ ಮಾಡಿದ್ವಿ. ವರ್ಟಿಕಲ್ ಓರಿಯಂಟೇಷನ್ ನೆಕ್ಸ್ಟ್ ಟಾಪಿಕ್. ವರ್ಟಿಕಲ್ ಓರಿಯಂಟೇಷನ್ ಅಂದರೆ ನೀವು ಇಲ್ಲಿ ನೋಡ್ಬೋದು, 1st ಸೆಪ್ಟೆಂಬರ್, 2nd ಸೆಪ್ಟೆಂಬರ್, 3rd ಸೆಪ್ಟೆಂಬರ್, 4th ಸೆಪ್ಟೆಂಬರ್ ನಾವಿಲ್ಲಿ ಸ್ಟೂಡೆಂಟ್ ಬರ್ತಿದ್ರೆ 0, ಬಂದಿಲ್ಲದ ಹೋದರೆ 0, ಬಂದಿದ್ರೆ 1 ಅಂತ ಆಡ್ ಮಾಡ್ತಾ ಹೋಗೋಣ. ಓಕೆ, 0 ಈಸ್ ಫಾರ್ ಆಬ್ಸೆಂಟ್, 1 ಈಸ್ ಫಾರ್ ಪ್ರೆಸೆಂಟ್. ಫಾರ್ ಎಕ್ಸಾಂಪಲ್ 1, ಸೊ 1 ಅಂತ ಪಾಪ್ಯುಲೇಟ್ ಮಾಡ್ತಿದೀವಲ್ವಾ. ಇದು ಬ್ಯಾಕ್ಗ್ರೌಂಡ್ ಕಲರ್ನ ರಿಮೂವ್ ಮಾಡೋಣ. ಸೊ ನೀವಿಲ್ಲಿ ನೋಡ್ಬೋದು, ಅನ್ನೆಸರಿಯಾಗಿ 1st ಸೆಪ್ಟೆಂಬರ್ 2021 ಅಂತ ನಂದು ಆರಿಜಾಂಟಲ್ ಆಗಿ ಬರ್ತಿದೆ. ಬಟ್ ಇದನ್ನ ನಾನು ಸ್ಟ್ರೈಟ್ ಅಂದರೆ ವರ್ಟಿಕಲ್ ಓರಿಯಂಟೇಷನ್ ಏನಾದ್ರು ಚೇಂಜ್ ಮಾಡ್ಬೋದು ಅಂತ ನಿಮ್ಗೊಂದು ಆಪ್ಷನ್ ತೋರಿಸ್ತೀನಿ. ಆ ಓರಿಯಂಟೇಷನ್ ಚೇಂಜ್ ಮಾಡೋದಕ್ಕೆ ನೀವೇನು ಮಾಡಬೇಕು ಅಂದರೆ ಎಂಟೈರ್ ಕಾಲಮ್ನ ಚೂಸ್ ಮಾಡಿ, ಅಥವಾ ಎಂಟೈರ್ ರೋಲ್ನ ಚೂಸ್ ಮಾಡೋದಕ್ಕೆ ಈ 1 ಇದೆಯಲ್ಲ, ಇಲ್ಲಿಗೆ ಕರ್ಸರ್ ತಗೊಂಬನ್ನಿ. ಅದು ರೈಟ್ ಆರೋ ತೋರಿಸುತ್ತಲ್ಲ, ಅವಾಗ ಸೆಲೆಕ್ಟ್ ಮಾಡಿದ್ರೆ, ಲೆಫ್ಟ್ ಕ್ಲಿಕ್ ಮಾಡಿದ್ರೆ ಅದು ಸೆಲೆಕ್ಟ್ ಆಗಿದೆ. ನೀವು ಇಲ್ಲಿ ನೋಡ್ಬೋದು, ನಿಮ್ಮ ಹೋಮ್ ಟ್ಯಾಬ್ ಒಳಗಡೆನೆ ನಿಮಗೆ ಇದೊಂದು ಸಿಂಬಲ್ ಇದೆ, ಓರಿಯಂಟೇಷನ್ ಅಂತ ಇದೆ. ಈ ಓರಿಯಂಟೇಷನ್ನ ಈ ಆರೋ ಕ್ಲಿಕ್ ಮಾಡಿದ್ರೆ ನಿಮಗೆ ಆಂಗಲ್ ಓರಿಯಂಟೇಷನ್ ಇದೆ, ಕ್ಲಾಕ್ ವೈಸ್. ನೀವಿಲ್ಲಿ ನೋಡ್ಬೋದು, ರಿಜಿಸ್ಟ್ರೇಷನ್ ನಂಬರ್ ಕಾಲಮ್ ಎ, ರಿಜಿಸ್ಟ್ರೇಷನ್ ನಂಬರ್ ಕಾಲಮ್ ಬಿ, ಸ್ಟೂಡೆಂಟ್. ಇದು ನೋಡಿ ನಿಮಗೆ 1st ಸೆಪ್ಟೆಂಬರ್, 2nd ಸೆಪ್ಟೆಂಬರ್, 3rd ಸೆಪ್ಟೆಂಬರ್ ಅಂತ ಈ ರೀತಿ ಕಾಣಿಸ್ತಾ ಇದೆ. ಎಷ್ಟು ನೀಟಾಗಿ ಕಾಣಿಸ್ತಾ ಇದೆ. ನೀವು ಅದನ್ನ ಬೇಕಾದ್ರೆ ಮತ್ತೆ ಎಲ್ಲ ಸೆಲೆಕ್ಟ್ ಮಾಡಿ ಡಬಲ್ ಕ್ಲಿಕ್ ಮಾಡಿದ್ರೆ ಏನಾಗುತ್ತೆ, ಈ ಕಾಲಮ್ ಬಿಡ್ತು ಚಿಕ್ಕದಾಗ್ತಾ ಹೋಗುತ್ತೆ. ಆಮೇಲೆ ಎಂಟೈರ್ ರೋನ ಸೆಲೆಕ್ಟ್ ಮಾಡಿ ಕಂಟ್ರೋಲ್ ಬಿ ಅಥವಾ ಬೋಲ್ಡ್ ಮಾಡಿ ದೊಡ್ಡದಾಗಿ ಕಾಣಿಸುತ್ತೆ, ಬೋಲ್ಡಾಗಿ ಕಾಣಿಸುತ್ತೆ. ಗೊತ್ತಾಯ್ತಲ್ಲ ಫ್ರೆಂಡ್ಸ್? ಈ ರೀತಿ ನೀವು ನಿಮ್ಮ ಒಂದು ಅಟೆಂಡೆನ್ಸ್ ಶೀಟ್ನ ಈಸಿಯಾಗಿ ಫಾರ್ಮ್ಯಾಟ್ ಮಾಡ್ಬೋದು. ಮತ್ತೆ ಈ ಕಾಲಮ್ ನೇಮ್ ಓರಿಯಂಟೇಷನ್ ಅಥವಾ ಹೆಡರ್ ನೇಮ್ನ ಓರಿಯಂಟೇಷನ್ನ ಈಸಿಯಾಗಿ ಚೇಂಜ್ ಮಾಡ್ಬೋದು. ಗೊತ್ತಾಯ್ತಲ್ಲ? 1 ಫಾರ್ ಪ್ರೆಸೆಂಟ್, 0 ಫಾರ್ ಆಬ್ಸೆಂಟ್ ಅಂತ ನೀವು ಆಡ್ ಮಾಡ್ತಾ ಹೋಗ್ಬೋದು. ಸೊ ದಟ್ ನೀವು ಈ ಎಂಟೈರ್ ರೋನ ಸೆಲೆಕ್ಟ್ ಮಾಡಿದ್ರೆ ನಿಮಗೆ ಆ ಸ್ಟೂಡೆಂಟ್ಸು ಎಷ್ಟು ದಿನ ಬಂದಿದ್ದಾರೆ ಅಂತ ಗೊತ್ತಾಗ್ಬಿಡುತ್ತೆ. ಗೊತ್ತಾಯ್ತಲ್ಲ? ಫಾರ್ ಎಕ್ಸಾಂಪಲ್ ಈ ರೀತಿ. ಸೊ ಟೋಟಲ್ ಎಷ್ಟಿದೆ ನೋಡಿ, 38 ದಿನ ಇದೆ ಅಂತ ತಿಳ್ಕೊಳ್ಳಿ, ಅಥವಾ 38 ದಿನ ಇದೆ. 38 ದಿನದಲ್ಲಿ ಇಸ್ ಈಕ್ವಲ್ ಟು ಸಮ್ ಆಫ್, ನೀವು ಸ್ಟಾರ್ಟಿಂಗಿಂದ ಏನು ಮಾಡ್ಬೋದು, ನೀವು ಇಲ್ಲಿಂದ ಇಷ್ಟು ಚೂಸ್ ಮಾಡಿ ಎಂಟರ್ ಮಾಡ್ಬೋದು. 38 ಡೇಸ್ ಇದೆ. ಇದರಲ್ಲಿ ಯಾವ್ದಾರ ಒಂದು ದಿನನ ನಾನು 0 ಅಂತ ಮಾಡಿದ್ರೆ ಏನಾಗುತ್ತೆ ನೋಡಿ, ಆಟೋಮೆಟಿಕ್ ಆಗಿ 37 ಆಗ್ತಾ ಇದೆ. ಗೊತ್ತಾಯ್ತಲ್ಲ? ನೀವಿಲ್ಲಿ ಟೋಟಲ್ ನಂಬರ್ ಆಫ್ ವರ್ಕಿಂಗ್ ಡೇಸ್ ಅಂತಾನು ಕೂಡ ಮಾಡ್ಬೋದು. ಟೋಟಲ್, ಸೊ ವರ್ಕಿಂಗ್ ಡೇಸ್ ಅಂತ ಹಾಕಿ, ವರ್ಕಿಂಗ್ ಡೇಸ್ ಅಲ್ಲಿ ಯಾವತ್ತು ನೀವು ವರ್ಕ್ ಮಾಡ್ತಿರ್ತೀರೋ ಅವತ್ತು 1 ಅಂತ ಹಾಕಿ ಇಲ್ಲಿಂದ. ಸೊ ನಾವೇನ್ ಮಾಡ್ಬೋದು ಅಂದ್ರೆ, ಈಸಿಯಾಗಿ ರಿಪೋರ್ಟಿಂಗ್ ಪರ್ಪಸ್ಗೋಸ್ಕರ ನೀವು ಡೇಸ್ ಹಾಕಿ, ಟೋಟಲ್ ವರ್ಕಿಂಗ್ ಡೇಸ್, ವರ್ಕಿಂಗ್ ಆದರೆ 1 ಅಂತ ಸೆಟ್ ಮಾಡಿ,
ಹಾಲಿಡೇ 0 ಅಂತ ಸೆಟ್ ಮಾಡಿ. ಫಾರ್ ಎಕ್ಸಾಂಪಲ್ ನೀವು ಸ್ಟಾರ್ಟಿಂಗ್ ಇಲ್ಲಿಂದ, ಫಾರ್ ಎಕ್ಸಾಂಪಲ್ ಫಸ್ಟ್ ಸೆಕೆಂಡ್ ಥರ್ಡ್ ಅಲ್ವಾ, ಸೆಪ್ಟೆಂಬರ್ ಅಕ್ಟೋಬರ್, ಸೆಪ್ಟೆಂಬರ್ ಫಸ್ಟ್ ವೆಡ್ನೆಸ್ಡೇ ಬರುತ್ತೆ. ಸೆಪ್ಟೆಂಬರ್ ಅಕ್ಟೋಬರ್ ಬುಧವಾರ ಗುರುವಾರ ಶುಕ್ರವಾರ ಶನಿವಾರ, ಬರೀ ಭಾನುವಾರ ಮಾತ್ರ ರಜೆ ಇರುತ್ತೆ ಅಂತ ತಿಳ್ಕೊಳ್ಳಿ. ಫಿಫ್ತ್ ರಜಾ ಇದೆ, ಫಿಫ್ತ್ 0 ಸೆಟ್ ಮಾಡೋಣ, ಇನ್ನು ಮಿಕ್ಕಿದ್ದೆಲ್ಲ 1 ಆಗೇನೆ ಸೆಟ್ ಮಾಡೋಣ. ಓಕೆ, ಸೊ ಇಲ್ಲೂ ಕೂಡ 0 ಆಗೇನೆ ಇರುತ್ತೆ ಬಿಕಾಸ್ ಸ್ಟೂಡೆಂಟ್ಸ್ ಬರೋದಿಲ್ಲ. ಅದೇ ರೀತಿ ನೆಕ್ಸ್ಟ್ ಫಿಫ್ತ್ ಆದಮೇಲೆ ನೆಕ್ಸ್ಟ್ ಯಾವ ದಿನ ಹಾಲಿಡೇ ಬರುತ್ತೆ, ಟ್ವೆಲ್ತ್ ಟ್ವೆಲ್ತ್ ಹಾಲಿಡೇ ಬರುತ್ತೆ. ರಿಮೈನಿಂಗು 1 ಅಂತ ಸೆಟ್ ಮಾಡಿ. ಸೊ ದಟ್ 1 ಏನಿರುತ್ತೋ ಅದೆಲ್ಲ ವರ್ಕಿಂಗ್ ಡೇಸ್. ಇದು ಎಗೇನ್ ನಿಮ್ಮ ಟ್ರ್ಯಾಕಿಂಗ್ ಪರ್ಪಸ್ಸಿಗೋಸ್ಕರ. ಓಕೆ, ಸೊ ಇದನ್ನ ಬೇರೆದೊಂದು ಕಲರಲ್ಲಿ ಹಾಕೋಣ. ಓಕೆ, ಸೊ ಈಗ ಸೆಲ್ನ ಲಾಕ್ ಮಾಡೋದಾದ್ರೆ ನಾವು ಈ ಸೆಲ್ಲಿಂದ ಲಾಕ್ ಮಾಡೋಣ. ಮತ್ತೆ ವ್ಯೂಗೆ ಹೋಗಿ ಫ್ರೀ ಸ್ಪ್ಯಾನ್, ಅನ್ಫ್ರೀ ಸ್ಪ್ಯಾನ್, ಮತ್ತೆ ಫ್ರೀ ಸ್ಪ್ಯಾನ್ಗೆ ಹೋಗಿ ಫ್ರೀ ಸ್ಪ್ಯಾನ್ ಮಾಡಿದ್ರೆ ನೀವು ಇಲ್ಲಿ ನೋಡ್ಬೋದು ವರ್ಕಿಂಗೋ ಇಲ್ವೋ ಅಂತಲೂ ಕೂಡ ಗೊತ್ತಾಗ್ಬಿಡುತ್ತೆ. ಕರೆಕ್ಟ್ ಅಲ್ವಾ? ಸೊ ಅದೇ ರೀತಿ ನೀವು ನೆಕ್ಸ್ಟ್ ಡೇಸ್ಗೆ ಕಾಪಿ ಪೇಸ್ಟ್ ಮಾಡ್ತಾ ಹೋಗಿ ಅಷ್ಟೇ. ಓಕೆ, ಗೊತ್ತಾಯ್ತಲ್ಲ ಫ್ರೆಂಡ್ಸ್? ನೀವು ಇದನ್ನ ನೋಡಿದ್ರೆ ಸಮ್ ಆಫ್, ನೀವು ಎಂಟೈರ್ ಸ್ಕೂಲ್ ಯಾವಾಗಲಿಂದ ಸ್ಟಾರ್ಟ್ ಆಗಿದೆ ಅಲ್ಲಿಂದ ನೀವು ಆ ಕಂಪ್ಲೀಟ್ ಸೆಲ್ನ ಸೆಲೆಕ್ಟ್ ಮಾಡಿದ್ರೆ ನಿಮ್ಗೆ ಏನಾಗುತ್ತೆ, 33 ವರ್ಕಿಂಗ್ ಡೇಸ್ ಇದೆ. ಬಿಕಾಸ್ ನಾವೆಲ್ಲದಕ್ಕೂ 1 ಅಂತ ಸೆಟ್ ಮಾಡಿರೋದಕ್ಕೆ ಆ ರೀತಿ ಆಗ್ತಿದೆ. ಸೊ ಫಾರ್ ಎಕ್ಸಾಂಪಲ್ ಸಿಂಪಲ್ ಒಂದು 10 ದಿನದ ಮಾತ್ರ ಎಕ್ಸಾಂಪಲ್ ತೋರಿಸ್ತೀನಿ, ಸೊ ದಟ್ ನಿಮಗೆ ಈಸಿಯಾಗಿ ಅರ್ಥ ಆಗುತ್ತೆ. ಡಿಲೀಟ್ ಮಾಡ್ತಾ ಇದ್ದೀನಿ ನಾನು ನೆಕ್ಸ್ಟ್ ಕಾಲಮ್ಸ್ ಎಲ್ಲ. ಸೊ ಇಲ್ಲಿ ನೋಡಿ, ಇಸ್ ಈಕ್ವಲ್ ಟು ಸಮ್ ಆಫ್, ಇಲ್ಲಿಂದ ಇಲ್ಲಿ ತನಕ ಸಮ್ನ ಚೂಸ್ ಮಾಡಿ. ಓಕೆ, ಸೊ ಸೆಕೆಂಡನ್ನು ಅಷ್ಟೇ, ಇದನ್ನು ನೀವು ಅದೇ ರೀತಿ ಮಾಡ್ಬೋದು. ಈ ಫಾರ್ಮುಲಾ ಸೇಮ್ ಎಲ್ಲದಕ್ಕೂ ಅಪ್ಲೈ ಆಗಬೇಕು ಅಂದರೆ ನೀವು ಜಸ್ಟ್ ಡ್ರ್ಯಾಗ್ ಮಾಡ್ತಾ ಹೋಗಿ ಎಲ್ಲ ಸ್ಟೂಡೆಂಟ್ಸ್ಗೂ ಆಟೋಮೆಟಿಕ್ಕಾಗಿ ಸಮ್ ಕ್ಯಾಲ್ಕುಲೇಟ್ ಆಗುತ್ತೆ. ಬಟ್ ಈ ವೇಣುಗೋಪಾಲ್ ಇದ್ದಾರಲ್ಲ, ಈ ವೇಣು ಇದೆಯಲ್ಲ, ಇವರು 7 ಸೆಪ್ಟೆಂಬರ್ ಆಬ್ಸೆಂಟ್ ಆಗಿದ್ರೆ 0 ಅಂತ ಆಗುತ್ತೆ, 9 ಡೇಸ್ ಆಗುತ್ತೆ. ನೀವು ಈ ಪರ್ಸೆಂಟೇಜ್, ಎಷ್ಟು ಪರ್ಸೆಂಟೇಜ್ ಅಟೆಂಡೆನ್ಸ್ ಸಿಕ್ಕಿದೆ ಅಂತ ನೋಡೋದಾದ್ರೆ ಈಸ್ ಈಕ್ವಲ್ ಟು ದಿಸ್ ಡಿವೈಡೆಡ್ ಬೈ ದಿಸ್ ಅಂತ ಮಾಡಿದ್ರೆ ನಿಮಗೆ 0.9 ಇದೆ. ಗೊತ್ತಾಯ್ತಲ್ಲ? ಅದೇ ರೀತಿ ಎಲ್ಲ ಸ್ಟೂಡೆಂಟ್ಸ್ಗೂ ನಾವು ಪಾಪ್ಯುಲೇಟ್ ಮಾಡೋಣ. ಕೆಲವೊಬ್ಬರಿಗೆ ಮಧ್ಯದಲ್ಲಿ ರ್ಯಾಂಡಮ್ ಆಗಿ 0 ಅಂತ ಹಾಕೋಣ. ಓಕೆ, ರ್ಯಾಂಡಮ್ ಆಗಿ ಡೇಟಾ ಚೇಂಜ್ ಮಾಡ್ತಿದ್ದೀನಿ ನಾನು, ಸೊ ದಟ್ ನಾವು ಒಂದು ರಿಪೋರ್ಟ್, ಅಟೆಂಡೆನ್ಸ್ ರಿಪೋರ್ಟ್ ಕೂಡ ಹೇಗೆ ಜನರೇಟ್ ಮಾಡೋದು ಅಂತ ತೋರಿಸ್ಬಿಡ್ತೀನಿ ನಿಮಗೆ. ಸೊ ನೀವಿಲ್ಲಿ ನೋಡ್ಬೋದು ನಾನು ಏನು ಮಾಡಿದೆ, ಈ ಕಾಲಮ್ನ N3/N2 ಅಂತ ಮಾಡಿದೆ, N3/10 ಅಂತ ಮಾಡಿಬಿಡೋಣ. ಟೋಟಲ್ ನಂಬರ್ ಆಫ್ ವರ್ಕಿಂಗ್ ಡೇಸ್ ಏನಿದೆ ನಮಗೆ 10 ಅಂತ ಗೊತ್ತಾಗಿದೆ. ಡ್ರ್ಯಾಗ್ ಮಾಡಿ, ನಿಮಗೆ 0.9 ಇದೆ. ಇದು ನೋಡಿದ್ರೆ ಈ ಸೆಲ್ N4/10 ಆಗಿದೆ. ಬಟ್ ಇದನ್ನ ಪರ್ಸೆಂಟೇಜ್ ಮಾಡಬೇಕು ಅಂದ್ರೆ ಏನು ಮಾಡಿ, ಎಂಟೈರ್ ಕಾಲಮನ್ನು ಚೂಸ್ ಮಾಡಿ, ಮತ್ತೆ ನೀವೇನು ಮಾಡ್ಬೋದು, ಜನರಲ್ ಅಲ್ಲಿ ನೀವು ಪರ್ಸೆಂಟೇಜ್ ಆಪ್ಷನ್ನ ಚೂಸ್ ಮಾಡಿ. ಸೊ ನೀವಿಲ್ಲಿ ನೋಡ್ಬೋದು ನಮ್ಮ ಅಟೆಂಡೆನ್ಸ್ ಡೆಸಿಮಲ್ ಇದ್ದಿದ್ದು ಈಗ ಪರ್ಸೆಂಟೇಜ್ ಆಗಿ ಕನ್ವರ್ಟ್ ಆಗಿದೆ. ಪರ್ಸೆಂಟೇಜ್ ಅಂದರೆ ಇಂಟು 100 ಆಗಿದೆ. ನೀವು ಇವಾಗ ಇಲ್ಲಿ ಫಿಲ್ಟರ್ ಅಪ್ಲೈ ಮಾಡಿ, ಈ ಪರ್ಟಿಕ್ಯುಲರ್ ರೋಗೆ ಫಿಲ್ಟರ್ ಅಪ್ಲೈ ಮಾಡೋದಕ್ಕೆ ನೀವು ಇಲ್ಲಿ ಹೋಗಬೇಕು. ಎಂಟೈರ್ ರೋನ ಸೆಲೆಕ್ಟ್ ಮಾಡಿ ಫಿಲ್ಟರ್ಗೆ ಹೋಗಿ ಫಿಲ್ಟರ್ ಅಪ್ಲೈ ಮಾಡಿದ್ರೆ ನೀವು ಇಲ್ಲಿ ನೋಡ್ಬೋದು, ನೀವು ಯಾವ್ಯಾವ ಸ್ಟೂಡೆಂಟು 90% ತೊಗೊಂಡಿದ್ದಾರೆ, 80%, 50 ತೊಗೊಂಡಿದ್ದಾರೆ. ಬಟ್ ಆ್ಯಕ್ಚುಲ್ ಆಗಿ ಇದು ಎಷ್ಟೊಂದು ಎಂಟ್ರೀಸ್ ಬರುತ್ತೆ, ಬಿಕಾಸ್ ಎಷ್ಟೊಂದು ಜನ ಎಷ್ಟೊಂದು ಕಡೆ ಆಬ್ಸೆಂಟ್ ಆಗಿರ್ತಾರಲ್ವಾ. ಸೊ ಗೊತ್ತಾಯ್ತಲ್ಲ, ಈ ರೀತಿ ನೀವು ನಿಮ್ಮ ಅಟೆಂಡೆನ್ಸ್ ಪರ್ಸೆಂಟೇಜ್ನ ಕ್ಯಾಲ್ಕುಲೇಟ್ ಮಾಡಿ ನೀವು ಏನು ಮಾಡ್ಬೋದು. ಕೆಲವು ಫಾರ್ ಎಕ್ಸಾಂಪಲ್ ಎಷ್ಟೊಂದು ಕಾಲೇಜಲ್ಲಿ ನೀವು ಫೈನ್ ಆಗ್ತೀರಾ, ಸ್ಟೂಡೆಂಟ್ಸ್ ಏನಾರ ಜಾಸ್ತಿ ಸ್ಪೆಸಿಫಿಕ್ ಪರ್ಸೆಂಟೇಜ್ಗಿಂತ ಕಡಿಮೆ ಅಟೆಂಡ್ ಆಗಿದೆ, ಲೆಸ್ ದೆನ್ 60% ಅಥವಾ 50%, ಇಲ್ಲಾಂದರೆ ನೀವು ಎವ್ರಿ ಮಂತ್ ಈ ಪರ್ಟಿಕ್ಯುಲರ್ ರಿಪೋರ್ಟ್ನ ರನ್ ಮಾಡಿ ಅಥವಾ ಈ ಫಿಲ್ಟರ್ನ ಅಪ್ಲೈ ಮಾಡಿ ಆ ಪರ್ಟಿಕ್ಯುಲರ್ ಮಂತಲ್ಲಿ ಯಾವ್ದಾರ ಸ್ಟೂಡೆಂಟ್ ಜಾಸ್ತಿ ಆಬ್ಸೆಂಟ್ ಆಗ್ತಿದ್ದಾರೆ ಅಂದರೆ ನಿಮ್ಮ ಸ್ಟೂಡೆಂಟ್ಸ್ ಪೇರೆಂಟ್ಸ್ಗೆ ಕಮ್ಯುನಿಕೇಷನ್ ಕೂಡ ಕಳಿಸ್ಬೋದು. ಗೊತ್ತಾಯ್ತಲ್ಲ ಫ್ರೆಂಡ್ಸ್? ಸೊ ಹೋಪ್ಫುಲಿ ನಿಮಗೆ ಇವಾಗ ಅಟೆಂಡೆನ್ಸ್ ಟ್ರ್ಯಾಕರ್ನ ಹೇಗೆ ಮಾಡೋದು MS Excel ಅಲ್ಲಿ ಗೊತ್ತಾಯ್ತು ಅನ್ಕೋತೀನಿ. ಸೊ ಮುಂದಿನ ಟಾಪಿಕ್ ನೋಡೋಣ. ದ ನೆಕ್ಸ್ಟ್ ಟಾಪಿಕ್ ಪರೀಕ್ಷಾ ಫಲಿತಾಂಶ ಟ್ರ್ಯಾಕರ್ ಅಥವಾ ಟೆಸ್ಟ್ ಆರ್ ಎಕ್ಸಾಮ್ ರಿಸಲ್ಟ್ ಟ್ರ್ಯಾಕರ್. ಸೊ ಫಾರ್ ಎಕ್ಸಾಂಪಲ್ ನಿಮಗೆಲ್ಲ ಗೊತ್ತಿರೋ ಹಾಗೆ ಮೋಸ್ಟ್ ಆಫ್ ದ
ಕಾಲೇಜಸ್ ಹೈಸ್ಕೂಲ್ ಇರ್ಬೋದು, ಕಾಲೇಜಸ್ ಇರ್ಬೋದು, ಈವನ್ ಡಿಗ್ರಿ ಇಂಜಿನಿಯರಿಂಗ್ ಅಥವಾ ಬಿ ಕಾಮ್ ಬಿ ಎಸ್ ಸಿ ಇರ್ಬೋದು. ಇವಾಗೆಲ್ಲ ಏನಾಗ್ತಿದೆ ಅಂತ ಅಂದರೆ ನಮ್ಮ ಇಂಟರ್ನಲ್ ಅಸೆಸ್ಮೆಂಟ್ ಕೂಡ ದ ಫೈನಲ್ ಮಾರ್ಕ್ಸ್ ಕಾರ್ಡಲ್ಲಿ ಕೌಂಟ್ ಆಗುತ್ತೆ. ಅದಕ್ಕೆ ಏನು ಮಾಡ್ತಾರೆ ಅಂದರೆ ನಮ್ಮದು ಮಿನಿಮಮ್ 2 ಟೆಸ್ಟ್ ಅಥವಾ 3 ಟೆಸ್ಟ್ ಮಾಡ್ತಾರೆ. ಆ 3 ಟೆಸ್ಟಿಂದ ಏನು ಮಾಡ್ತಾರೆ, ಅವರೇಜ್ ತಗೋತಾರೆ. ಕರೆಕ್ಟ್ ಅಲ್ವಾ? ಅವರೇಜ್ ತಗೊಂಡು ಆ ಪರ್ಟಿಕ್ಯುಲರ್ ಮಾರ್ಕ್ಸ್ನ ಯೂನಿವರ್ಸಿಟಿಗೆ ಅಥವಾ ಬೋರ್ಡಿಗೆ ಕಳಿಸ್ತಾರೆ. ಸೊ ಇವತ್ತಿನ ಈ ಸೆಷನ್ನಲ್ಲಿ ನಾವು ಒಂದು ಪರೀಕ್ಷಾ ಫಲಿತಾಂಶ ಟ್ರ್ಯಾಕರ್ನ ಹೇಗೆ ಕ್ರಿಯೇಟ್ ಮಾಡೋದು ಅಂತ ನೋಡೋಣ. ದಟ್ ಈಸ್ ಎಕ್ಸಾಮ್ ಆರ್ ಟೆಸ್ಟ್ ರಿಸಲ್ಟ್ ಟ್ರ್ಯಾಕರ್. ಸೊ ಓವರ್ ಯು ನೋಡೋದಾದ್ರೆ ನಾವು ಆಲ್ರೆಡಿ ನೋಡೋದು ಈ ಪರ್ಟಿಕ್ಯುಲರ್ ಟ್ರ್ಯಾಕರ್ದು ಯೂಸ್ ಏನಂದ್ರೆ, ಈ ಟ್ರ್ಯಾಕರ್ನ ಯೂಸ್ ಮಾಡಿಕೊಂಡು ನೀವು ನಿಮ್ಮ ಸ್ಟೂಡೆಂಟ್ಸ್ದು ಈಚ್ ಆ್ಯಂಡ್ ಎವ್ರಿ ಟೆಸ್ಟ್ದು ರಿಸಲ್ಟ್ನ ಟ್ರ್ಯಾಕ್ ಮಾಡ್ಬೋದು. ಮತ್ತೆ ನೀವು ಅದರದ್ದು ಅಗ್ರಿಗೇಟ್ ವ್ಯಾಲ್ಯೂ ಕೂಡ ಫೈಂಡ್ ಔಟ್ ಮಾಡ್ಬೋದು. ಆಮೇಲೆ ಯೂಸೇಜ್ ನೋಡಿ, ಯೂಸೇಜನ್ನು ಕೂಡ ನೋಡೋಣ. ಸೊ ಬನ್ನಿ, ಲೆಟ್ ಅಸ್ ಗೋ ಬ್ಯಾಕ್ ಟು ಅವರ್ ಎಕ್ಸೆಲ್ ಒನ್ಸ್ ಅಗೈನ್. ಸೊ ಹೊಸ ಶೀಟ್ನ ಕ್ರಿಯೇಟ್ ಮಾಡ್ತಾ ಇದ್ದೀನಿ ನಾನು, ಟೆಸ್ಟ್ ಟ್ರ್ಯಾಕರ್ ಅಂತ. ಸೊ ಟೆಸ್ಟ್ ಟ್ರ್ಯಾಕರಲ್ಲಿ ನೀವು ಟೆಸ್ಟ್ ಒಂದು ಕಾಲಮ್ ಆಡ್ ಮಾಡೋಣ, ಮತ್ತೆ ಸ್ಟೂಡೆಂಟ್ ನೇಮು ಮತ್ತೆ ಮಾರ್ಕ್ಸ್ ಆಡ್ ಮಾಡೋಣ, ರಿಜಿಸ್ಟರ್ ನಂಬರ್ ನೇಮು. ಸೊ ಟೆಸ್ಟ್ ಒನ್ ನಾವು ರೆಪ್ರೆಸೆಂಟೇಷನ್ ಪರ್ಪಸ್ಸಿಗೋಸ್ಕರ ಬರೀ 10 ಸ್ಟೂಡೆಂಟ್ಸ್ ತಗೊಳ್ಳೋಣ, ಈಸಿಯಾಗಿ ಅರ್ಥ ಮಾಡ್ಕೋಬಹುದು. ಸೊ ದಟ್ ಫಾಂಟ್ಸ್ ಕೂಡ ಜಾಸ್ತಿ ಮಾಡ್ಬೋದು ಸೈಜ್. ಟೆಸ್ಟ್, ಸೊ ಫಾರ್ ಎಕ್ಸಾಂಪಲ್ ಟೆಸ್ಟ್ 1 ಫಸ್ಟ್ ಟೆಸ್ಟ್ ಇರುತ್ತೆ ಅಂತ ತಿಳ್ಕೊಳ್ಳಿ. ಈ ಫಸ್ಟ್ ಟೆಸ್ಟ್ ಆಟೋ ಫಿಲ್ ಮಾಡೋದಕ್ಕೆ ನಿಮ್ಗೆ ಗೊತ್ತಿದೆ ಏನು ಮಾಡಬೇಕು. ಸೊ ಡ್ರ್ಯಾಗ್ ಮಾಡಬೇಕು, ಮತ್ತೆ ಇಲ್ಲಿ ಕಾಪಿ ಸೆಲ್ಸ್ನ ಚೂಸ್ ಮಾಡಬೇಕು. ಸೊ ಸಾರಿ, ಟೆಸ್ಟ್ 1. ಸೊ ಕಾಲಮ್ನ ನಾವು ಬೋಲ್ಡ್ ಮಾಡಿ ಬ್ಯಾಕ್ಗ್ರೌಂಡ್ ಏನಾದರೂ ಹಾಕೋಣ. ಇದ್ರದ್ದೆಲ್ಲ ಬ್ಯಾಕ್ಗ್ರೌಂಡ್ ರಿಮೂವ್ ಮಾಡೋಣ, ಅಥವಾ ಬ್ಯಾಕ್ಗ್ರೌಂಡ್ ಯಾವ್ದಾದ್ರು ಬೇರೆ ಕಲರ್ ಹಾಕೋಣ. ಓಕೆ. ಸೊ ಅಗೇನ್ ಸಬ್ಜೆಕ್ಟ್, ಮೇ ಬಿ ಸಬ್ಜೆಕ್ಟ್ 1, ಸಬ್ಜೆಕ್ಟ್ 2, ಸಬ್ಜೆಕ್ಟ್ 3, ಸಬ್ಜೆಕ್ಟ್ 4. ಅದ್ರ ಬದಲು ನಾನು ಫಿಸಿಕ್ಸ್, ಕೆಮಿಸ್ಟ್ರಿ, ಮ್ಯಾಥಮೆಟಿಕ್ಸ್, ಬಯಾಲಜಿ ಅಂತ ತಗೋತಿದ್ದೀನಿ. ಜಸ್ಟ್ ಏನ್ ಎಕ್ಸಾಂಪಲ್ ತೋರಿಸೋದಕ್ಕೋಸ್ಕರ ಅಷ್ಟೇ. ಓಕೆ. ಸೊ ಇದನ್ನ ಬೇಕು ಅಂದರೆ ನೀವು ಡಿಫ್ರೆಂಟ್ ಕಲರಲ್ಲೂ ಕೂಡ ಹೈಲೈಟ್ ಮಾಡ್ಬೋದು. ಸೊ ಫಾರ್ ಎಕ್ಸಾಂಪಲ್ ಟೆಸ್ಟ್ 1 ಕಂಡಕ್ಟ್ ಆಗಿದೆ, ಅದರಲ್ಲಿ 10 ಜನ ಸ್ಟೂಡೆಂಟ್ಸ್ ಇದ್ದಾರೆ. ಅವರು ಫಿಸಿಕ್ಸಲ್ಲಿ ಎಷ್ಟು, ಕೆಮಿಸ್ಟ್ರಿಲಿ ಎಷ್ಟು, ಮ್ಯಾಥ್ಸಲ್ಲಿ ಎಷ್ಟು, ಬಯಾಲಜಿಲಿ ಎಷ್ಟು ತೊಗೊಂಡಿದ್ದಾರೆ ಅಂತ. ಔಟ್ ಆಫ್ ಮೇ ಬಿ 40ಗೆ ಅಂತ ಅಂದ್ಕೊಳ್ಳಿ. ಮೇ ಬಿ ನಾನು 22 ಇಂದ ಸ್ಟಾರ್ಟ್ ಮಾಡ್ತೀನಿ, 24. ಸುಮ್ಮನೆ ಒಂದು ಟೆಸ್ಟ್ ಡೇಟನ್ನು ಫಿಲ್ ಮಾಡ್ತಾ ಇದ್ದೀನಿ. ಓಕೆ. ಸೊ ಅದೇ ರೀತಿ ಇಲ್ಲಿ ಮೇ ಬಿ 20, 30, 29, 30. ನೀವು ಇಲ್ಲಿ ನೋಡಿ, ಸುಮ್ಮನೆ ಟೆಸ್ಟ್ ಡೇಟಾ ಫಿಲ್ ಮಾಡೋದಕ್ಕೆ ನಾನು ಏನು ಮಾಡ್ತಿದ್ದೀನಿ, 29, 30 ಇದೆ. ಸೊ 29 ಮತ್ತು 30 ಕಂಪೇರ್ ಮಾಡಿದ್ರೆ 1 ಮಾರ್ಕ್ಸಿಂದ ಇನ್ಕ್ರಿಮೆಂಟ್ ಆಗಿದೆ. ಅದೇ ರೀತಿ ನಾನು ಡ್ರ್ಯಾಗ್ ಮಾಡಿದ್ರೆ ಅದೆರಡನ್ನು ಸೆಲೆಕ್ಟ್ ಮಾಡಿ 31, 32 ಸೀರೀಸ್ ಬರುತ್ತೆ. ಅದೇ ರೀತಿ ಮ್ಯಾಥ್ಸಲ್ಲಿ ಮೇ ಬಿ ನಾನು 19, 20 ಅಂತ ತಗೋತಿದ್ದೀನಿ. ಮತ್ತೆ ಇದನ್ನು ಫಿಲ್ ಸೀರೀಸ್ ಮಾಡೋಣ, ಮೇ ಬಿ 21, 23. ನೋಡಿದ್ರಲ್ಲ? ಸೊ ಈ ರೀತಿ ನೀವು ನಿಮ್ಮ ಸ್ಟೂಡೆಂಟ್ಸ್ದು ಮಾರ್ಕ್ಸ್ ಕೂಡ ಟ್ರ್ಯಾಕ್ ಮಾಡ್ಬೋದು. ವೆರಿ ಸಿಂಪಲ್. ಹೇಗೇನು ನಿಮಗೆ ಗೊತ್ತಿರೋ ಹಾಗೆ ನೀವು ಫ್ರೀಸ್ ಮಾಡಬೇಕು ಪೇನು, ಸೊ ದಟ್ ಯಾರು ಪೇರೆಂಟ್ಸ್ ಬಂದು ಕೂಡ ಕೇಳಿದ್ರೆ ನಿಮಗೆ ಸರ್ಚ್ ಮಾಡೋದಕ್ಕೆ ಈಸಿ ಆಗುತ್ತೆ. ಫಸ್ಟ್ ಥಿಂಗ್ ಫಿಲ್ಟರ್ ಮಾಡೋದಕ್ಕೆ ಏನು ಮಾಡಿ, ಎಂಟೈರ್ ರೋ ಸೆಲೆಕ್ಟ್ ಮಾಡಿ ಫಿಲ್ಟರ್ ಚೂಸ್ ಮಾಡಿದ್ರೆ ಫಿಲ್ಟರ್ ಅಪ್ಲೈ ಮಾಡ್ಬೋದು. ನೀವು ಬೈ ಸ್ಟೂಡೆಂಟ್ ನೇಮು ಸರ್ಚ್ ಮಾಡ್ಬೋದು, ಅಥವಾ ಬೈ ಟೆಸ್ಟ್, ಬೈ ರಿಜಿಸ್ಟರ್ ನಂಬರ್ ಸರ್ಚ್ ಮಾಡ್ಬೋದು, ಅಥವಾ ಫಿಲ್ಟರ್ ಮಾಡ್ಬೋದು. ಆಮೇಲೆ ಈ ಪೇನ್ನ ಫ್ರೀಸ್ ಮಾಡೋದಕ್ಕೆ ಏನು ಮಾಡಬೇಕು, ಫಿಸಿಕ್ಸ್ 22 ಅಂತ ಇದೆಯಲ್ಲ, ಈ ಸೆಲ್ನ ಸೆಲೆಕ್ಟ್ ಮಾಡ್ತಾ ಇದ್ದೀನಿ. ಏನಕ್ಕೆ ಅಂದರೆ ಇದ್ರ ಲೆಫ್ಟಲ್ಲಿ ಇರೋದೆಲ್ಲ ಫ್ರೀಸ್ ಆಗಿರಬೇಕು, ಮತ್ತೆ ಮೇಲೆ ಇರೋದೆಲ್ಲ ಫ್ರೀಸ್ ಆಗಬೇಕು. ವ್ಯೂ ಫ್ರೀಸ್ ಪೇನ್, ಈ ಆಪ್ಷನ್ ಚೂಸ್ ಮಾಡಿದ್ರೆ ನೀವು ಇಲ್ಲಿ ನೋಡಿ ಸಬ್ಜೆಕ್ಟ್ ಅಲ್ಲೇ ಇದೆ. ನಿಮ್ಮ ಹತ್ರ ಸಾವಿರಾರು ಸ್ಟೂಡೆಂಟ್ಸ್ ಅಥವಾ ಸಾವಿರಾರು ಎಂಟ್ರೀಸ್ ಇದ್ರೂ ನೀವು ಇನ್ಫಾರ್ಮೇಷನ್ ನೋಡ್ಬೋದು. ಅದೇ ರೀತಿ ನಾವು ಬಲ್ಗಡೆಗೆ ಹೋದರೆ ಈ ಫಸ್ಟ್ 3 ಕಾಲಮ್ಮು ಹಂಗೇನೆ ಕಾನ್ಸ್ಟೆಂಟ್ ಆಗಿ ಇರುತ್ತೆ. ಸೊ ದಟ್ ನಾವು ಯಾವ ಸ್ಟೂಡೆಂಟ್ ಅಂತ ಕೂಡ ಟ್ರ್ಯಾಕ್ ಮಾಡಬಹುದು. ಸೊ ಟೆಸ್ಟ್ 1. ಅದೇ ರೀತಿ ಟೆಸ್ಟ್ 2 ಕಾಪಿ ಪೇಸ್ಟ್ ಮಾಡೋಣ, ಬಟ್ ಇಲ್ಲಿ ಟೆಸ್ಟ್ 2. ಓಕೆ. ಸೊ ಬಟ್ ಇಲ್ಲೇನು ಮಾಡೋಣ ಅಂದರೆ ನಾವು ಮೇ ಬಿ 21.
ಆರ್ ಎಲ್ಸ್ ಈ ರೀತಿ ಮಾಡ್ಬಿಡೋಣ, ರೀಅರೇಂಜ್ ಮಾಡೋಣ ಅಷ್ಟೇ. ಏನು ಮಾಡ್ತೀನಿ ಅಂದರೆ ರ್ಯಾಂಡಮಾಗಿ ಕಾಪಿ ಮಾಡ್ತೀನಿ, ಇಲ್ಲಿ ಪೇಸ್ಟ್ ಮಾಡ್ತೀನಿ, ಇಲ್ಲಿ ಹೊಡೆದು ಕಾಪಿ ಮಾಡ್ತೀನಿ, ಇಲ್ಲಿ ಪೇಸ್ಟ್ ಮಾಡ್ತೀನಿ, ಇಲ್ಲಿ ಪೇಸ್ಟ್ ಮಾಡ್ತೀನಿ. ಓಕೆ, ಸೊ ಇವಾಗ ರ್ಯಾಂಡಮ್ ಆಗಿ ನಮ್ಮದು ಎರಡು ಟೆಸ್ಟ್ ಇದೆ, ಸಾರಿ ಇಲ್ಲಿ ಟೆಸ್ಟ್ 2 ಮಾಡಬೇಕು. ಕಾಪಿ ಸೆಲ್ಸ್, ನೀವು ಇಲ್ಲಿ ನೋಡ್ಬೋದು ನಮ್ಮ ಹತ್ರ ಎಷ್ಟು ಟೆಸ್ಟ್ ಇದೆ. ಟೆಸ್ಟ್ 1 ಡೇಟಾ ಇದೆ ಹೋಮ್, ನೀವು ಟೆಸ್ಟ್ 2 ಡೇಟಾ ಇದೆ ಎಲ್ಲಿ, ಕರೆಕ್ಟ್ ಅಲ್ವಾ? ಸೊ ಎರಡು ಟೆಸ್ಟ್ ಆಗಿದೆ, ಎರಡು ಟೆಸ್ಟಲ್ಲಿ 4 ಸಬ್ಜೆಕ್ಟಲ್ಲಿ ಸ್ಟೂಡೆಂಟ್ಸು ಸ್ಕೋರ್ ತಗೊಂಡಿದ್ದಾರೆ, ಕರೆಕ್ಟ್ ಅಲ್ವಾ? ಸೊ ಟೆಸ್ಟ್ 1 ಫುಲ್ಲು ಒಂದು ನೀವು ಬೇಕು ಅಂದರೆ ಒಂದು ಕಲರಲ್ಲಿ ತೋರಿಸ್ಬೋದು, ಟೆಕ್ಸ್ಟ್ 2ನ ಬೇರೆ ಕಲರಲ್ಲಿ ತೋರಿಸ್ಬೋದು, ಸೊ ದಟ್ ಈಸಿಯಾಗಿ ನೀವು ಐಡೆಂಟಿಫೈ ಮಾಡ್ಬೋದು. ಸೊ ಈ ರೀತಿ ನೀವು ಎಷ್ಟೇ ಟೆಸ್ಟ್ ಮಾಡಿದ್ರು ನೀವು ಆ ಸ್ಟೂಡೆಂಟ್ಸ್ದು ಇದು ತಗೋಬೋದು. ಫಾರ್ ಎಕ್ಸಾಂಪಲ್ ನೀವು ಅವರೇಜ್ ಫೈಂಡ್ ಔಟ್ ಮಾಡಬೇಕು ಅಂತ ತಿಳ್ಕೊಳ್ಳಿ. ಫಾರ್ ಎಕ್ಸಾಂಪಲ್ಲು ವೇಣು, ಸ್ಟೂಡೆಂಟ್ ವೇಣು, ನೀವು ಇಲ್ಲಿ ಸರ್ಚ್ ಮಾಡಿದ್ರೆ ಆಟೋಮೆಟಿಕ್ಕಾಗಿ ಬರುತ್ತೆ. ಸ್ಟೂಡೆಂಟ್ ವೇಣುದು ಫಿಲ್ಟರ್ ಮಾಡಿದ್ದೀನಿ. ಟೆಸ್ಟ್ 1 ಟೆಸ್ಟ್ 2 ಎರಡು ಟೆಸ್ಟ್ ತೊಗೊಂಡಿದ್ದೀರಾ. ಫಿಸಿಕ್ಸಲ್ಲಿ 22 ಇದೆ ಮತ್ತು 28 ಇದೆ. ಫಸ್ಟ್ ಟೆಸ್ಟಲ್ಲಿ 22, ಸೆಕೆಂಡ್ ಟೆಸ್ಟಲ್ಲಿ 28. ಸೊ ಅವರೇಜ್ ಏನಾಗುತ್ತೆ ನೋಡಿ 25 ಆಗುತ್ತೆ. ಬಟ್ ಇದನ್ನು ನೀವು ಮ್ಯಾನ್ಯಲ್ ಆಗಿ ಒಂದೊಂದೇ ಸ್ಟೂಡೆಂಟ್ಸಿಗೆ ಮಾಡೋಕ್ಕಾಗಲ್ಲ ಅಲ್ವಾ? ಸೊ ಹೇಗೆ ನಾವು ಅವರೇಜ್ ಮಾಡೋದು, ಫೈಂಡ್ ಔಟ್ ಮಾಡೋದು ಅಂತ ನೋಡೋಣ, ಅಥವಾ ರಿಪೋರ್ಟ್ ಮಾಡೋದು ಹೇಗೆ ಅಂತ ನೋಡೋಣ. ಗೊತ್ತಾಯ್ತಲ್ಲ? ಸೊ ಇವಾಗ ನಿಮ್ಮದು ಡೀಟೇಲ್ಡ್ ಇನ್ಫಾರ್ಮೇಷನ್ ಇದೆ, ಕರೆಕ್ಟ್ ಅಲ್ವಾ? ಎಗೇನ್ ನಾವೇನು ಮಾಡೋಣ ಅಂದರೆ ಲೆಟಸ್ ಟ್ರೈ ಟು ಪುಟ್ ಸಮ್ ಏನಪ್ಪ ಸ್ಟ್ಯಾಟಿಸ್ಟಿಕ್ಸ್ ಅಥವಾ ರಿಪೋರ್ಟಿಂಗ್ ಹೇಗೆ ಮಾಡೋದು ಅಂತ ನೋಡೋಣ. ಮತ್ತೆ ಒಂದು ಹೊಸ ಶೀಟ್ ಕ್ಲಿಕ್ ಮಾಡಿ, ಮೇ ಬಿ ಟೆಸ್ಟ್ ರಿಪೋರ್ಟ್ ಅಂತ ಹಾಕ್ತೀನಿ, ಶೀಟ್ ನೇಮು. ಸೊ ಇನ್ಸರ್ಟ್ ಪಿವೋಟ್ ಟೇಬಲ್, ಸೆಲೆಕ್ಟ್, ನಾನು ಎಂಟೈರ್ ಟೇಬಲ್ನ ಸೆಲೆಕ್ಟ್ ಮಾಡ್ತಾ ಇದ್ದೀನಿ. ಓಕೆ ಓಕೆ, ಸೊ ನೀವು ಇವಾಗ ಟೆಸ್ಟ್ ಆ್ಯಡ್ ಮಾಡಿರೋಗೆ ಎಷ್ಟು ಟೆಸ್ಟ್ ಆ್ಯಡ್ ಮಾಡಿದ್ದೀವಿ, ಎರಡೇ ಟೆಸ್ಟ್ ಇರೋದು, ಅದಕ್ಕೆ 2 ಸಾರಿ ತೋರಿಸ್ತಾ ಇದೆ. ನೀವು ಟೆಸ್ಟ್ ಆ್ಯಡ್ ಮಾಡಿ ಬೈ ಸಬ್ಜೆಕ್ಟ್, ಫಿಸಿಕ್ಸ್, ಕೆಮಿಸ್ಟ್ರಿ. ಸೊ ಸಬ್ಜೆಕ್ಟ್ನ ರಿಮೂವ್ ಮಾಡೋಣ, ಬೇಡ. ಬೈ ಸ್ಟೂಡೆಂಟ್ಸ್ ಆ್ಯಡ್ ಮಾಡೋಣ, ಸ್ಟೂಡೆಂಟ್ ರಿಜಿಸ್ಟ್ರೇಷನ್ ನಂಬರ್ ಆ್ಯಡ್ ಮಾಡೋಣ. ಈ ಟೆಸ್ಟಲ್ಲೂ ಕೂಡ ನಮ್ಮದು 10 ಜನ ಸ್ಟೂಡೆಂಟ್ಸ್ ಇದ್ರು, ಸೆಕೆಂಡ್ ಟೆಸ್ಟಲ್ಲೂ 10 ಜನ ಸ್ಟೂಡೆಂಟ್ಸ್ ಇದ್ರು. ಸೆಕೆಂಡ್ ಟೆಸ್ಟಲ್ಲಿ ಫಿಸಿಕ್ಸ್ ಸಮ್ ಆಫ್ ಫಿಸಿಕ್ಸ್ ಅಂತ ಇದೆ ನೋಡಿ, ರಿಜಿಸ್ಟರ್ ನಂಬರು ಸಮ್ ಆಫ್ ಫಿಸಿಕ್ಸ್ ಇದೆ, ರಿಜಿಸ್ಟರ್ ನಂಬರು ಸಮ್ ಆಫ್ ಫಿಸಿಕ್ಸ್ ಇದೆ, ಕರೆಕ್ಟ್ ಅಲ್ವಾ? ಫಸ್ಟ್ ಟೆಸ್ಟಲ್ಲಿ ಇವ್ರು ತೊಗೊಂಡಿದ್ದಾರೆ, ಸೆಕೆಂಡ್ ಟೆಸ್ಟಲ್ಲಿ ಇವ್ರು ತೊಗೊಂಡಿದ್ದಾರೆ. ಟೆಸ್ಟ್ನ ರಿಮೂವ್ ಮಾಡೋಣ, ನಮ್ಗೆ ಆಲ್ರೆಡಿ ಗೊತ್ತು ಟೆಸ್ಟ್ ಎಷ್ಟಿತ್ತು, ಎರಡೇ ಟೆಸ್ಟ್ ಇತ್ತು ಅಂತ. ಸೊ ರಿಜಿಸ್ಟರ್ ನಂಬರ್ 1 ಫಸ್ಟ್ ಮತ್ತೆ ಸೆಕೆಂಡ್ ಟೆಸ್ಟಿಂದ ಎಷ್ಟಿದೆ, 50 ಮಾರ್ಕ್ಸ್ ತಗೊಂಡಿದ್ದಾರೆ. ರಿಜಿಸ್ಟರ್ ನಂಬರ್ 1 ಯಾರು ಹೇಳಿ, ವೇಣುಗೋಪಾಲ್, ಕರೆಕ್ಟ್ ಅಲ್ವಾ? ನೀವು ಇಲ್ಲಿ ನೋಡ್ಬೋದು ವೇಣುಗೋಪಾಲ್ ಫಿಸಿಕ್ಸ್ ಅಲ್ಲಿ ಫಸ್ಟ್ ಟೆಸ್ಟ್ ಮತ್ತೆ ಸೆಕೆಂಡ್ ಟೆಸ್ಟ್ ಎರಡು ಸೇರಿ 50 ತಗೊಂಡಿದ್ದಾರೆ, ಅವರೇಜ್ ಏನು 25. ಸೊ ಇಲ್ಲಿ ನೋಡಿ 50, ಅವರೇಜ್ ಏನು 25. ಅದೇ ರೀತಿ ನೀವು ಕೆಮಿಸ್ಟ್ರಿ, ಸೊ ರಿಮೂವ್ ಮಾಡೋಣ ಫಸ್ಟು. ಇಲ್ಲಿ ಅವರೇಜ್ ಫೈಂಡ್ ಔಟ್ ಮಾಡೋದಕ್ಕೆ ಏನು ಮಾಡ್ಬೇಕು ಹೇಳಿ, ದಿಸ್ ಡಿವೈಡೆಡ್ ಬೈ 2 ಅಷ್ಟೇ, ವೆರಿ ಸಿಂಪಲ್. ಎರಡು ಟೆಸ್ಟ್ ಇತ್ತು, ಅದಕ್ಕೆ ಡಿವೈಡ್ ಬೈ 2 ಮಾಡ್ತಾ ಇದ್ದೀನಿ, ಗೊತ್ತಾಯ್ತಲ್ಲ? ಅವರೇಜು ನಿಮಗೆ ಈಸಿಯಾಗಿ ಗೊತ್ತಾಗ್ಬಿಡುತ್ತೆ, ಈಚ್ ಆ್ಯಂಡ್ ಎವ್ರಿ ಸ್ಟೂಡೆಂಟು ಎಷ್ಟು ತಗೊಂಡಿದ್ದಾರೆ ಅಂತ. ಬಟ್ ಇದೇ ಅನಾಲಿಸಿಸ್ ನೀವು ರಿಜಿಸ್ಟ್ರೇಷನ್ ನಂಬರ್ ಬದಲು ಸ್ಟೂಡೆಂಟ್ ನೇಮ್ ತಗೋಬೇಕು ಅಂದರೆ ನೋಡಿ ಇಲ್ಲಿ ಸೇಮ್ ಎಗೇನ್ ಇಸ್ ಈಕ್ವಲ್ ಟು ದಿಸ್ ಡಿವೈಡ್ ಬೈ 2 ಮಾಡಿ. ಬೈ ನೇಮು ಸಾರ್ಟ್ ಆಗ್ತಾ ಇದೆ, is equal to this divided by 2. This divided by 2. ಸೊ ಒಂದೊಂದ್ಸರಿ ಏನಾಗುತ್ತೆ ಅಂದರೆ ನಿಮ್ಮ ಈ ಪಿವೋಟ್ ಮಾಡಿರೋದು ಫಾರ್ಮುಲಾ ಯೂಸ್ ಮಾಡೋದಕ್ಕೆ ರೆಕಮೆಂಡ್ ಇರೋದಿಲ್ಲ, ಅಥವಾ ಕೆಲವೊಂದು ಸರಿ ಫಾರ್ಮುಲಾ ವರ್ಕ್ ಆಗಲ್ಲ, ನೀವು ಇವಾಗ ಜಸ್ಟ್ ನೋಡಿದ್ರಿ ಅಲ್ಲ. ಸೊ ಹಾಗಾಗಿ ಏನು ಮಾಡೋಣ ಅಂದರೆ ಫಸ್ಟ್ ಲೆಟಸ್ ಆಡ್ ಆಲ್ ದ ಸಬ್ಜೆಕ್ಟ್ಸ್. ಓಕೆ, ನಿಮಗೆ ಇನ್ನೊಂದು ಇಂಪಾರ್ಟೆಂಟ್ ಆಪ್ಷನ್ಸ್ ನಾನು ಇವತ್ತು ಹೇಳ್ಕೊಡ್ತೀನಿ. ಸೊ ಪಿವೋಟ್ನ ನಾವು ಮಾಡಿದ್ದೀವಿ ಅಲ್ವಾ, ಪಿವೋಟ್ ಮಾಡಾದ್ಮೇಲೆ ನಾವು ಕಾಪಿ ಮಾಡಿ ಇದನ್ನೆಲ್ಲ ಸೆಲೆಕ್ಟ್ ಮಾಡಿ, ರೈಟ್ ಕ್ಲಿಕ್ ಮಾಡಿ, ಕಾಪಿ ಮಾಡಿ, ರೈಟ್ ಕ್ಲಿಕ್ ಮಾಡಿ, ಪೇಸ್ಟ್ಗೆ ಹೋದಾಗ ನೀವು ಇಲ್ಲಿ ನೋಡಿ ಪೇಸ್ಟ್ ಮಾಡಿದ್ರೆ ನಾರ್ಮಲ್ ಆಗಿ ಪೇಸ್ಟ್ ಆಗುತ್ತೆ, ಬಟ್ ಪೇಸ್ಟ್ ಆಸ್ ವ್ಯಾಲ್ಯೂ ಅಂತ ಪೇಸ್ಟ್ ಮಾಡಿ. ಬಿಕಾಸ್ ಇಲ್ಲಿ ನೋಡಿದ್ರೆ ನೀವು ಈಸಿಯಾಗಿ ಏನು ವ್ಯಾಲ್ಯೂಸ್ ಇದೆ ಅದೇ ಬರುತ್ತೆ, ಯಾವುದೇ ಫಾರ್ಮುಲಾ ಇದ್ರೂ ಫಾರ್ಮುಲಾ ಕಾಪಿ ಆಗಲ್ಲ, ನಿಮ್ಗೆ ಏನು ಕಾಣಿಸುತ್ತೋ ಅದೇ ತೋರಿಸುತ್ತೆ. ಸೊ ನಾವು ಇವಾಗ ಏನು ಮಾಡ್ಬೋದು ಅಂದರೆ ಇದು ಇವಾಗ ಅವರೇಜ್,
ಸಮ್ ಅಂತ ಇದೆಯಲ್ಲ, ಸಮ್ ಬದಲು ನಾವು ಅವರೇಜ್ ಆಫ್ ಫಿಸಿಕ್ಸ್ AVG, ನೀವು ಇಲ್ಲಿ ಇದನ್ನು ಕೂಡ ಮಾಡ್ಬೋದು. ಇಲ್ಲಿ ಸಮ್ ಅಂತ ಹಾಕಿ ಈ ನಾಲ್ಕಕ್ಕೆ ಫಾರ್ಮ್ಯಾಟ್ ಮಾಡೋದಕ್ಕೆ ಸಮ್, ಇದು ಅವರೇಜ್ ವ್ಯಾಲ್ಯೂ, ಕರೆಕ್ಟ್ ಅಲ್ಲ? ಅವರೇಜ್ PHYSICS ಫಿಸಿಕ್ಸ್, ಕೆಮಿಸ್ಟ್ರಿ, ಮ್ಯಾಥ್ಸ್, ಬಯಾಲಜಿ. ಸೊ ಇವಾಗ ಏನು ಮಾಡ್ತೀನಿ ಅಂದರೆ ನಾನು ದಿಸ್ ಡಿವೈಡ್ ಬೈ 2 ಅಷ್ಟೇ. ಸೊ ಆಟೋಮೆಟಿಕ್ಕಾಗಿ ನೋಡಿ ಈ ಫಾರ್ಮುಲಾ ಈ ಸೆಲ್ ಡಿವೈಡ್ ಬೈ 2 ಮಾಡಬೇಕು, ಅದಾಗಿದೆ. ಅದೇ ರೀತಿ ನಾನು ಇದನ್ನೆಲ್ಲ ಸೆಲೆಕ್ಟ್ ಮಾಡಿ ಡ್ರ್ಯಾಗ್ ಮಾಡ್ತೀನಿ. ಸೊ ಆಟೋಮೆಟಿಕ್ಕಾಗಿ ಇದೇನಿದೆ 60 ಡಿವೈಡ್ ಬೈ 2 ಆಗುತ್ತೆ, K5 ಡಿವೈಡ್ ಬೈ 2. ಓಕೆ, ದಟ್ಸ್ ಇಟ್, ವೆರಿ ಸಿಂಪಲ್. ಸೊ ನೀವು ಇಲ್ಲಿ ನೋಡ್ಬೋದು, ಇಲ್ಲಿ ನಿಮಗೆ ಅವರೇಜ್ ಮಾರ್ಕ್ಸ್ ಬಂದಿದೆ. ಆಮೇಲೆ ಫಾರ್ಮ್ಯಾಟ್ ಮಾಡೋದಕ್ಕೆ ನೀವೇನು ಮಾಡ್ಬೋದು, ಡಾರ್ಕ್ ಮಾಡಿ, ಫ್ರಂಟ್ ಟೆಕ್ಸ್ಟ್ನ ಲೈಟ್ ಕಲರ್ ಮಾಡಿ. ಅದೇ ರೀತಿ ಸಮ್ ಕೂಡ ಅಷ್ಟೇ, ನೀವು ಯಾವುದೇ ಒಂದು ಡಾರ್ಕ್ ಕಲರ್ ಹಾಕಿ ಇದನ್ನು ವೈಟ್ ಮಾಡಿ. ನೀವು ಇಲ್ಲಿ ನೋಡ್ಬೋದು ನಿಮಗೆ ಇಲ್ಲಿ ಅವರೇಜ್ ವ್ಯಾಲ್ಯೂಸ್ ಬಂದಿದೆ. ಸೊ ನೀವು ಈ ಕಂಪ್ಲೀಟ್ ಇನ್ಫಾರ್ಮೇಷನ್ನ ನೀವು ನಿಮ್ಮ ಯೂನಿವರ್ಸಿಟಿ ಅಥವಾ ಬೋರ್ಡಿಗೆ ಕಳಿಸ್ಬೋದು. ಅವರೇಜ್ ಏನಾದ್ರು ಫೈಂಡ್ ಔಟ್ ಮಾಡಬೇಕು ಅಂದರೆ ಈ ಪಿವೋಟ್ ಆಪ್ಷನ್ನ ಯೂಸ್ ಮಾಡಿಕೊಂಡು ನಿಮ್ಮ ಟೆಸ್ಟ್ ಟ್ರ್ಯಾಕರ್ನ ಸೋರ್ಸ್ ಆಫ್ ಡೇಟಾ ಮಾಡಿಕೊಂಡು ನೀವು ಪಿವೋಟ್ ಚಾರ್ಟ್ನ ಅಪ್ಲೈ ಮಾಡಿ ನೀವು ಆ ರಿಪೋರ್ಟ್ನ ನೋಡ್ಬೋದು. ಹೋಪ್ಫುಲಿ ನಿಮಗೆ ಈ ಪರ್ಟಿಕ್ಯುಲರ್ ಸೆಷನ್ನಲ್ಲಿ ಪರೀಕ್ಷಾ ಫಲಿತಾಂಶ ಟ್ರ್ಯಾಕರ್ನ ಹೇಗೆ ಮಾಡೋದು ಅಂತಲೂ ಕೂಡ ಗೊತ್ತಾಯಿತು ಅನ್ಕೋತೀನಿ. ಸೊ ಹೆಚ್ಚಿನ ಮಾಹಿತಿ ಬೇಕಾಗಿದ್ರೆ, ನಿಮಗೆ ಯಾವುದೇ ಒಂದು ಸ್ಪೆಸಿಫಿಕ್ ಟಾಪಿಕ್ ರಿಲೇಟೆಡ್ ವಿಡಿಯೋ ಬೇಕು ಅಂದರೆ ನಮಗೆ ಈ ವಿಡಿಯೋ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ ತಿಳಿಸಿ. ಸೊ ದಟ್ ನಾನು ನಿಮಗೋಸ್ಕರ ವಿಡಿಯೋ ಮಾಡಿ ಅಪ್ಲೋಡ್ ಮಾಡ್ತೀನಿ. ಆಲ್ಸೋ ನಮ್ಮ ಎಂಟೈರ್ ಎಕ್ಸೆಲ್ ಸೀರೀಸ್ ಆಫ್ ವಿಡಿಯೋಸ್ನ ಒಂದ್ಸರಿ ನೋಡಿ, ನಿಮಗೆ ಯಾವುದೇ ಒಂದು ಟಾಪಿಕ್ ಮಿಸ್ ಆಗಿದೆ ಅಂದರೂ ಕೂಡ ನೀವು ನನಗೆ ಈ ವಿಡಿಯೋ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ ತಿಳಿಸ್ಬೋದು. ಸೊ ದಟ್ ನಾನು ನಿಮಗೋಸ್ಕರ ವಿಡಿಯೋ ಮಾಡಿ ಅಪ್ಲೋಡ್ ಮಾಡ್ತೀನಿ. ಥ್ಯಾಂಕ್ ಯು ಸೋ ಮಚ್ ಫ್ರೆಂಡ್ಸ್, ಧನ್ಯವಾದಗಳು.